ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನರಕಾಸುರನ ಹಿನ್ನೆಲೆ ಮತ್ತು ಆತ ದೇವತೆಗಳಿಗೆ, ಋಷಿಗಳಿಗೆ ಎಲ್ಲರಿಗೂ ಕೂಡ ಕೊಡ್ತಿದ್ದಂಥ ಉಪಟಳ ಇತ್ಯಾದಿಗಳ ಬಗ್ಗೆ ನೋಡಿದ್ದೇವೆ. ಕೃಷ್ಣ ಆ ನರಕಾಸುರನ ನಗರದ ಮೇಲೆ ಆಕ್ರಮಣ ಮಾಡಿ ಅಲ್ಲಿದ್ದಂಥ ಗಿರಿದುರ್ಗ, ಮುರಪಾಶ ಮೊದಲಾದವುಗಳನ್ನು ನಾಶಪಡಿಸಿ ಅವನ ಮಂತ್ರಿಗಳನ್ನು ಕೂಡ ನಾಶಪಡಿಸಿದ ಘಟನೆಯನ್ನು ನೋಡಿದ್ವಿ. ಅದಾದ ಬಳಿಕ ನರಕಾಸುರ ತಾನೇ ಕೃಷ್ಣನ ಜೊತೆ ಯುದ್ಧ ಮಾಡಬೇಕು ಅಂತ ಹೊರಗೆ ಬಂದ. ಆ ಘಟನೆಯನ್ನು ಗಮನಿಸಿದ್ವಿ. ನರಕಾಸುರ 30 ಅಕ್ಷೋಹಿಣಿ ಸೈನ್ಯವನ್ನ ತಾನು ಸ್ವೀಕಾರ ಮಾಡಿ ಕೃಷ್ಣನನ್ನ ಎದುರಿಸಲಿಕ್ಕೆ ಬಂದ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ನರಕಾಸುರ ಯಾವ ರಥದಲ್ಲಿ ಬಂದಿದ್ದ, ರಥದ ವರ್ಣನೆ ಹರಿವಂಶದಲ್ಲಿ ಹೀಗಿದೆ. ಆ ನರಕಾಸುರನ ರಥಕ್ಕೆ ಒಟ್ಟು 8 ಚಕ್ರಗಳಿದ್ದವು ಮತ್ತು 1200 ಮೊಳ, 1200 ಮೊಳ ಅದು ಉದ್ದವಾಗಿತ್ತು ಆ ರಥ. 1000 ಕುದುರೆಗಳನ್ನ ಆ ರಥಕ್ಕೆ ಹೂಡಿದ್ರು. ಅಂತ ಬೃಹದಾಕಾರವಾದಂತಹ ರಥವನ್ನು ಏರಿ ಆತ ಕೃಷ್ಣನ ಮೇಲೆ ದಂಡೆತ್ತಿ ಬಂದ. ನಾನಾ ವಿಧವಾದಂತಹ ಆಯುಧಗಳನ್ನು ಧರಿಸಿದಂತ ರಾಕ್ಷಸರು ಕೂಡ ಆ ಕೃಷ್ಣನ ಮೇಲೆ ಆಕ್ರಮಣ ಪ್ರಾರಂಭ ಮಾಡಿದ್ರು. ಆ 30 ಅಕ್ಷೋಹಿಣಿ ಸೈನ್ಯ ಏನಿತ್ತು, ಆ ಸೈನ್ಯದ ಕಾಲು ಭಾಗವನ್ನ ಗರುಡ ತನ್ನ ರೆಕ್ಕೆಗಳ ಹೊಡೆತದಿಂದ ನಾಶ ಮಾಡಿದ. ಉಳಿದೆಲ್ಲ ಸೈನ್ಯವನ್ನು ಕೃಷ್ಣ ತನ್ನ ಬಾಣಗಳಿಂದ ಮತ್ತು ಚಕ್ರಾಯುಧ ಇತ್ಯಾದಿ ಆಯುಧಗಳಿಂದ ನಾಶ ಮಾಡಿದ. ನರಕಾಸುರ ಕೃಷ್ಣನ ಮೇಲೆ ವಿವಿಧವಾದಂತಹ ಆಯುಧಗಳನ್ನು ಪ್ರಯೋಗ ಮಾಡಿದ. ಅಸ್ತ್ರ ಮತ್ತು ಮಂತ್ರಗಳಿಂದ ಪ್ರಯೋಗ ಮಾಡಿದ, ಅಭಿಮಂತ್ರಿತವಾದ ಬಾಣಗಳನ್ನ ಪ್ರಯೋಗ ಮಾಡಿದ. ಮಂತ್ರಿಗಳನ್ನ ಮತ್ತು ಮಂತ್ರಿ ಪುತ್ರರನ್ನೆಲ್ಲರನ್ನು ಕೂಡ ಕೃಷ್ಣ ನಗರದ ಹೊರಗಡೆ ಕೊಂದಿದ್ದ. ಆ ನಗರದ ಒಳಭಾಗದಲ್ಲಿ, ಕೋಟೆ ಗೋಡೆಯ ಒಳಭಾಗದಲ್ಲಿ ನರಕಾಸುರ ಮತ್ತು ಕೃಷ್ಣನಿಗೆ ಯುದ್ಧ ಪ್ರಾರಂಭ ಆಯಿತು. ಕೃಷ್ಣ ಆ ನರಕಾಸುರನ ಸಾರಥಿಯನ್ನ, ಅವನ ಕುದುರೆಗಳನ್ನ ಇತ್ಯಾದಿಗಳೆಲ್ಲವನ್ನು ಕೂಡ ಧ್ವಂಸ ಮಾಡಿದ. ಅದಾದ ಮೇಲೆ ಆ ನರಕಾಸುರ ಒಂದು ದಿವ್ಯವಾದಂತಹ ಶತಘ್ನಿ ಅನ್ನುವಂತಹ ಆಯುಧವನ್ನು ಪ್ರಯೋಗ ಮಾಡಿದ. ಆ ಶತಘ್ನಿ ಅನ್ನೋದು ಒಂದು ರೀತಿಯ ಗದೆ ಅಂತ ಕೆಲವರು ಹೇಳ್ತಾರೆ. ಒಂದು ರೀತಿ ಶಕ್ತಿ ಆಯುಧ ಅಂತ ಭಾಗವತದ ಸತ್ಯಧರ್ಮದ ವ್ಯಾಖ್ಯಾನದಲ್ಲಿ ಬಂದಂತ ಮತ್ತೊಂದು ಅಂಶ. ಆ ಶತಘ್ನಿ ಅಂತ ಏನು ಪ್ರಯೋಗ ಮಾಡಿದ, ಆ ಪ್ರಯೋಗ ಮಾಡಿದಂತಹ ಆಯುಧ ಕೃಷ್ಣನ ಮೇಲೆ ಬಿಟ್ಟಾಗ ಅದು ವ್ಯರ್ಥ ಆಯಿತು ಅಂತ ಭಾಗವತ ಹೇಳ್ತದೆ. ಆದ್ರೆ ಆ ಶತಘ್ನಿ ಅನ್ನುವಂತಹ ಆಯುಧವನ್ನು ಕೃಷ್ಣನ ಮೇಲೆ ಪ್ರಯೋಗ ಮಾಡಿದಾಗ ಕೃಷ್ಣ ಅದನ್ನ ವ್ಯರ್ಥ ಮಾಡುವುದಕ್ಕಾಗಿ ಬೇರೆ ಯಾವುದೇ ಆಯುಧವನ್ನು ಪ್ರಯೋಗ ಮಾಡಲಿಲ್ಲ. ಆ ಆಯುಧವನ್ನು ತಾನೇ ನುಂಗಿ ಬಿಟ್ಟ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಆ ಆಯುಧವನ್ನೆಲ್ಲ ನುಂಗಿದ ಮೇಲೆ ಕೃಷ್ಣನಿಗೆ ಆಯಾಸ ಆಯಿತು. ಆಯಾಸವಾದಂತೆ ಅವನು ತೋರಿಸಿಕೊಂಡ. ಆಯಾಸವಾದಂತೆ ಅವನು ತೋರಿಸಿಕೊಂಡಾಗ ಸತ್ಯಭಾಮೆ ಅವನ ಕೃಷ್ಣನ ಯುದ್ಧಕ್ಕೆ ಸಹಾಯಕಳಾಗಿ ತಾನು ಧನುಸ್ಸನ್ನು ಸ್ವೀಕಾರ ಮಾಡಿದ್ಲು ಅಂತ ತಾತ್ಪರ್ಯ ನಿರ್ಣಯದ ಕಥೆ. ಅದು ಭಾಗವತದಲ್ಲಾಗ್ಲಿ ಹರಿವಂಶದಲ್ಲಾಗ್ಲಿ ಸತ್ಯಭಾಮೆ ತಾನು ಯುದ್ಧಕ್ಕಾಗಿ ಪ್ರವೇಶ ಮಾಡಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ನರಕಾಸುರನನ್ನು ಎದುರಿಸಿದ ವರ್ಣನೆ ಇಲ್ಲ. ಅದಿರೋದು ತಾತ್ಪರ್ಯ ನಿರ್ಣಯದಲ್ಲಿ ಅಷ್ಟೇ. ಬ್ರಹ್ಮನ ಅನೇಕ ವರಗಳಿದ್ದವಲ್ಲ ಈ ನರಕಾಸುರನಿಗೆ. ಬ್ರಹ್ಮ ಕೊಟ್ಟಂತಹ ಆ ಕೆಲವು ವರಗಳಿಗೆ ಸ್ವಲ್ಪ ಪ್ರಾಶಸ್ತ್ಯವನ್ನು ತೋರಿಸಬೇಕಾಗಿತ್ತು. ಪ್ರಾಶಸ್ತ್ಯವನ್ನು ತೋರಿಸಿ ಅದರ ಮೂಲಕ ನರಕಾಸುರನಿಗೆ ವಿಶ್ವಾಸ ಹೆಚ್ಚಬೇಕಾಗಿತ್ತು. ವಿಶ್ವಾಸ ಹೆಚ್ಚಿ ಅವನು ಮತ್ತಷ್ಟು ದರ್ಪದಿಂದ ಕೃಷ್ಣನ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಈ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೃಷ್ಣ ಅವನು ಪ್ರಯೋಗ ಮಾಡಿದಂತಹ ಶತಘ್ನಿ ಅಂತ ಏನು ಆಯುಧ ಇತ್ತು, ಆಯುಧವನ್ನು ನುಂಗಿ ತಾನು ಆಯಾಸಗೊಂಡವನಂತೆ ತೋರಿಸಿಕೊಂಡ. ಆಗ ಸತ್ಯಭಾಮೆ ಶಾರ್ಂಗ ಅನ್ನುವಂಥ ಕೃಷ್ಣನ ಧನಸ್ಸನ್ನು ತಾನು ತಗೊಂಡ್ಲು. ಸದಾ ಧೃಪ್ತಂ ನರಕಂ ವೀಕ್ಷದೇವಿ ಸತ್ಯ ಆದದೆ ಕಾರ್ಮುಕಂ ಶಾರ್ಂಗ ಸಂಧ್ಯಂ. ನರಕಾಸುರ ಸತ್ಯಭಾಮೆಯನ್ನ ಪರಾಭವಗೊಳಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆದವು. ತಾನೇ ಕೂಡಲೇ ಆ ನರಕಾಸುರನನ್ನು ನಿರಾಯುಧನನ್ನಾಗಿ ಮಾಡಿದ್ದು ಮತ್ತು ಅವನ ರಥವನ್ನು ಕೂಡ ಧ್ವಂಸ ಮಾಡಿದ್ಲು. ಶತಘ್ನಿ ಅನ್ನುವಂತ ನರಕಾಸುರ ಆಯುಧವನ್ನು ನುಂಗಿದಾಗ ಕೃಷ್ಣನಿಗೆ ಆಯಾಸ ಆಗಿತ್ತಲ್ಲ, ಅವನು ಆಯಾಸವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ಕೆಲವು ಕಾಲ ಮೂರ್ಛೆ ಹೊಂದಿದವನಂತೆ ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ತಾನು ಎದ್ದು ನಿಂತ. ಸತ್ಯಭಾಮೆ ತಾನು ಎದ್ದು ನಿಂತ ಮೇಲೆ ಆ ಸತ್ಯಭಾಮೆಗೆ ಅಲ್ಲಿ ತನಕ ಯುದ್ಧ ಮಾಡಿ ಏನು ಆಯಾಸ ಆಗಿತ್ತು, ಆ ಆಯಾಸವನ್ನೆಲ್ಲ ಅವಳನ್ನ ಆಲಿಂಗನೆ ಮಾಡಿಕೊಳ್ಳೋದ್ರ ಮೂಲಕ ಪರಿಹಾರ ಮಾಡಿದ. ಸತ್ಯಭಾಮೆ ತಾನೂ ಕೂಡ ಆಯಾಸಗಳಾಗುವಂತೆ ತೋರ್ಪಡಿಸಿಕೊಂಡ್ಳು. ಕೃಷ್ಣ ಅವಳ ಮೈ ಬೆವರನ್ನು ಒರೆಸಿ, ನೀನು ವಿಶ್ರಾಂತಿ ತಗೋ, ಇನ್ನು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದ. ನನ್ನ ಪರವಾಗಿ ಇಷ್ಟೊತ್ತನಕ ನೀನು ಯುದ್ಧ ಮಾಡಿದಲ್ಲ, ನನಗೆ ಆಯಾಸ ಆದಾಗ
ನನ್ನ ಯುದ್ಧದ ಪಾತ್ರವನ್ನು ನೀನು ವಹಿಸಿದೆ ಅಂತ ಹೇಳಿ ಸಂತೋಷಪಟ್ಟು ಆ ಸತ್ಯಭಾಮಿಗೆ ಒಂದು ಹಾರವನ್ನು ಹಾಕಿದ. ರುಕ್ಮಿಣಿಗೂ ಕೂಡ ಎಂದು ಯಾವ ಅಂತ ಒಂದು ದಿವ್ಯ ಹಾರವನ್ನು ಕೊಟ್ಟಿರಲಿಲ್ಲ ಕೃಷ್ಣ, ಅದನ್ನು ಸತ್ಯಭಾಮಿಗೆ ಕೊಟ್ಟ ಅಂತ ಹೇಳ್ತದೆ. ಆ ಹಾರ ಯಾವುದು ಅಂದ್ರೆ ಬಲಿಚಕ್ರವರ್ತಿ ಯಜ್ಞ ಮಾಡಿದ್ನಲ್ಲ, ಆವಾಗ ಬಲಿಚಕ್ರವರ್ತಿಯಿಂದ ಆ ಹಾರವನ್ನ ಈ ಭಗವಂತ ಕಸಿದುಕೊಂಡಿದ್ದ. ಆ ಅಮೂಲ್ಯವಾದಂತಹ ಹಾರವನ್ನ ಈಗ ಯುದ್ಧದಲ್ಲಿ ಆ ಸತ್ಯಭಾಮಿ ತೋರಿಸಿದ ಪರಾಕ್ರಮಕ್ಕೆ ಪಾರಿತೋಷಿಕವಾಗಿ ಕೃಷ್ಣ ಒಪ್ಪಿಸಿದ. ಹೀಗೆ ಸತ್ಯಧರ್ಮರು ಹೇಳ್ತಾರೆ ಇದು ಹರಿವಂಶದಲ್ಲಿ ಬಂದಿದೆ ಅಂತ. ಆದ್ರೆ ಪ್ರಕಟೆಯನ್ನು ನಾವು ಹರಿವಂಶದ ಗ್ರಂಥಗಳನ್ನು ನೋಡ್ತೀವಿ, ಅದರಲ್ಲಿ ಸಿಗ್ತಿಲ್ಲ. ಹಿಂದೆ ಯಾವುದೋ ಒಂದು ಹರಿವಂಶದಲ್ಲಿ ಇದ್ದಿರಬೇಕು, ಆದ್ರೆ ಸತ್ಯಧರ್ಮರು ಅದನ್ನು ಹೇಳ್ತಾರೆ, ಅದರಿಂದ ಮಾತ್ರ ನಾವು ಅದನ್ನ ಈಗ ಸ್ವೀಕಾರ ಮಾಡಬಹುದು. ಹೀಗೆ ಆ ನರಕಾಸುರನ ಆಯುಧಗಳೆಲ್ಲವೂ ಕೂಡ ವ್ಯರ್ಥ ಆದ್ಮೇಲೆ ಅವನು ಶೂಲಾಯುಧ ಪ್ರಯೋಗ ಮಾಡಿದ ಅಂತ ಹೇಳ್ತದೆ ಹರಿವಂಶ. ಶೂಲಾಯುಧವೂ ವ್ಯರ್ಥವಾಯಿತು. ಕೊನೆಗೆ ಚಕ್ರಾಯುಧವನ್ನು ಪ್ರಯೋಗ ಮಾಡಿ ಕೃಷ್ಣ ಅವನನ್ನ ಸಂಹಾರ ಮಾಡಿದ, ಆ ನರಕಾಸುರನ್ನು ಸಂಹಾರ ಮಾಡಿದ. ಆ ನರಕಾಸುರನ ಸಂಹಾರ ಆದ ಬಳಿಕ ಭೂದೇವಿ ಅಲ್ಲಿಗೆ ಬಂದಂತೆ. ಭೂದೇವಿ ಅಲ್ಲಿಗೆ ಬಂದು ಆ ಕೃಷ್ಣನನ್ನ ಸ್ತೋತ್ರ ಮಾಡಿದ್ಲು. ನಮಸ್ತೆ ದೇವದೇವೇಶ ಶಂಖಚಕ್ರ ಗದಾಧರ ಭಕ್ತೇಶೋಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೆ. ಬಂದು ಅವನಿಗೆ ನಮಸ್ಕಾರ ಮಾಡಿ ಆ ನರಕಾಸುರನ ಏನೇನು ಸಂಪತ್ತನ್ನು ಅಪಹಾರ ಮಾಡಿದ್ನಲ್ಲ, ದೇವತೆಗಳಿಗೆ ಸಂಬಂಧಪಟ್ಟಂತ ಸಂಪತ್ತು, ಅದೆಲ್ಲವನ್ನು ಕೂಡ ಆ ನರಕಾಸುರನ ಸಂಪತ್ತನ್ನು ಆಕೆ ಕೃಷ್ಣನಿಗೆ ತಂದು ರಕ್ಷಿದ್ಲು. ಅದರಲ್ಲಿ ಅದಿತಿ ದೇವಿಯ ಕರ್ಣಕುಂಡಲಗಳಿತ್ತು, ನಿನ್ನೆ ಹೇಳಿದ್ದೆ. ವರುಣನಿಗೆ ಸಂಬಂಧಪಟ್ಟಂತಹ ಒಂದು ಶ್ವೇತ ಛತ್ರ ಇತ್ತು, ಮತ್ತು ಮಣಿಪರ್ವತ ಒಂದಿತ್ತು. ಅದೆಲ್ಲವನ್ನು ಕೂಡ ಆಕೆ ಕೃಷ್ಣನಿಗೆ ತಂದರ್ಪಿಸಿದರು. ನೀನು ಇವತ್ತು ನನ್ನ ಮಗನಾದಂತಹ ನಿನ್ನಿಂದಲೇ ಜನಿಸಿದಂತಹ ಈ ನರಕಾಸುರನನ್ನು ಸಂಹಾರ ಮಾಡಿದ್ದಿ, ಸಂಹಾರ ಮಾಡಿ ಅವನಿಗೆ ಸದ್ಗತಿಯನ್ನು ತಲುಪಿಸಿದ್ವಿ ಅಂತ ಅದು ಕೇಳಿಕೊಂಡು ಅಂತಿದೆ ಈ ಬೇರೆ ಪುರಾಣಗಳಲ್ಲಿ. ಹಿಂದೆ ಹೇಳಿದಂತೆ ನರಕಾಸುರನಲ್ಲಿ ಎಲ್ಲ ರಾಕ್ಷಸರಲ್ಲೂ ಇದ್ದಂತೆ ಒಬ್ಬ ದುಷ್ಟ ಜೀವ ಇದ್ದ, ಒಬ್ಬ ಸುಜೀವನು ಕೂಡ ಇದ್ದ. ಆ ಸುಜೀವಗಳಲ್ಲಿ ಏನಿದ್ದ, ಆ ಸುಜೀವ ಆದಂಥವನು ಸದ್ಗತಿಯನ್ನು ಪಡೆದ. ಮುಖ್ಯವಾಗಿ ಅವನಲ್ಲಿದ್ದವನೇ ವಾಯು. ನರಕಾಸುರನಿಗೆ ಅಪಾರವಾದಂತಹ ಬಲ ಬಂದಿದ್ದು ವಾಯುವಿನಿಂದಲೇ, ಎಲ್ಲರಿಗೂ ಬರುವಂಥದ್ದು ವಾಯುವಿನಿಂದಲೇ. ನರಕಾಸುರನಿಗೂ ಹಾಗೆ ಬಂದಿತ್ತು. ಆ ನರಕಾಸುರ ಕೃಷ್ಣನನ್ನು ಸೇರಿದ. ಆ ನರಕಾಸುರ ವಾಯು ಕೃಷ್ಣನನ್ನು ಸೇರಿದ, ಮತ್ತು ನರಕಾಸುರ ಕೃಷ್ಣನನ್ನು ದ್ವೇಷ ಮಾಡಿದ್ರ ಫಲವಾಗಿ ಅನಂತ ತಮಸ್ಸನ್ನು ಹೊಂದಿದ. ಸ್ವಪ್ರಭಾವಾಚ್ಯತೆ ಪುತ್ರ ಲಬ್ಧವಾನ್ ಗತಿಮುತ್ತಮಂ ಅಂತ ಮಹಾಭಾರತದಲ್ಲಿ ಕೃಷ್ಣ ಆ ಭೂದೇವಿಗೆ ಸಾಂತ್ವನ ಮಾಡುವಂತ ಒಂದಿದೆ. ನಿನ್ನ ಪುಣ್ಯ ಪ್ರಭಾವದಿಂದಾಗಿ ನಿನ್ನ ಮಗನಾದ ನರಕಾಸುರ ಸದ್ಗತಿಯನ್ನು ಪಡೆದ ಅಂತ ಹೇಳಿದೆ. ಆ ನರಕಾಸುರನಲ್ಲಿದ್ದಂತ ಸುಜೀವ ನರಕಾಸುರನನ್ನು ಪಡೆದ ಅಂತ ಈಗ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ತದಾ ಭೂಮಿ ಪಂಚಭೂತಾವರಾಯ ಯಸ್ಯಾಂ ಜಜ್ಞೆ ನರಕಃ ಶ್ರೀವರಾಹಾತ್ ಮೂಲ ಪ್ರಕೃತ್ಯೈವ ಭೂಮ್ಯಾ ನಿತಾಂತಂ ಆವಿಷ್ಟಾಯಾಮ್ ಸಾಗಮ ಕೃಷ್ಣಪಾದವು. ನಿನ್ನೆ ಹೇಳಿದ್ದೆ, ಈ ಭೂದೇವಿ ನರಕಾಸುರನ ಹೆತ್ತ ಭೂದೇವಿ ಇದ್ದಾಳಲ್ಲ, ಇವಳು ಲಕ್ಷ್ಮೀದೇವಿಯ ಒಂದು ಸ್ವರೂಪವಾದಂತಹ ಭೂದೇವಿ ಅಲ್ಲ, ಪಂಚಭೂತಗಳಲ್ಲಿ ಕೊನೆಯವಳಾದಂತಹ ಭೂದೇವಿ ಏನಿದ್ದಾಳೆ ಅವಳಲ್ಲಿ ವರಾಹನಿಂದ ನರಕಾಸುರ ಹುಟ್ಟಿದ್ದ. ಆ ಭೂದೇವಿಯಲ್ಲಿ ಲಕ್ಷ್ಮೀದೇವಿಯ ಸ್ವರೂಪವಾದಂತಹ ಇನ್ನೊಂದು ಭೂರೂಪ ಏನಿದೆ ಅದು ಯಾವಾಗಲೂ ಸನ್ನಿಹಿತ ಆಗಿರ್ತದೆ. ಅಂತ ಭೂದೇವಿ ಕೃಷ್ಣನ ಪಾದಗಳಿಗೆ ಎರಕಿದಳು ಅಂತ ಆ ಘಟನೆಯನ್ನು ನೋಡ್ತೇವೆ. ಅದಾದ ಬಳಿಕ ಆ ಭಗದತ್ತ ಅಂತ ಒಬ್ಬ ಮೊಮ್ಮಗ ಇದ್ದ ಅವಳಿಗೆ, ಅಂದ್ರೆ ನರಕಾಸುರನ ಮಗ. ಆ ಭಗದತ್ತ ಅನ್ನುವಂಥ ಹೆಸರಿನ ಮೊಮ್ಮಗನನ್ನ ಕೃಷ್ಣನ ಪಾದಗಳಿಗೆ ಅವಳು ತಂದು ಅರ್ಪಿಸಿದಳು. ನೀನೇ ಈ ಮಗನ ನನಗೆ ಕೊಟ್ಟಿದ್ದಿ, ನೀನೇ ಇವತ್ತು ಸಂಹಾರ ಮಾಡಿದ್ದಿ. ಬಾಲಕರು ಹೇಗೆ ವಿವಿಧ ಆಟಿಕೆ ಸಾಮಾನುಗಳಿಂದ ಆಟ ಆಡ್ತಾರೆ, ಹಾಗೆ ನೀನು ಇವರೆಲ್ಲರನ್ನು ಕರ್ಕೊಂಡು ಆಟ ಆಡ್ತೀವಿ ಅಂತ ಭೂದೇವಿ ಕೃಷ್ಣನ ಮಹಿಮೆಯನ್ನು ಹೊಗಳಿದ್ರು ಅಂತ ಅಲ್ಲಿಗೆ ನೋಡ್ತೇವೆ ನಾವು ಹರಿವಂಶದಲ್ಲಿ. ಅಲ್ಲಿಗೆ ಹರಿವಂಶದ 63ನೇ ಅಧ್ಯಾಯ ಮುಕ್ತಾಯ ಆಗಿದೆ. 64ನೇ ಅಧ್ಯಾಯದಲ್ಲಿ ಹರಿವಂಶದಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಕೃಷ್ಣ ಆ ನರಕಾಸುರನ ದಿವ್ಯವಾದಂತಹ ಅರಮನೆಯನ್ನು ಪ್ರವೇಶ ಮಾಡಿದ. ಅಲ್ಲಿ ಹಿಂದೆ ಹೇಳಿದಂತೆ ವಿವಿಧವಾದಂತಹ ಸಂಪತ್ತಿತ್ತು. ಮಣಿಕುಂಡಲದಿಂದ ಮಣಿ ಮತ್ತು ರತ್ನ ಇತ್ಯಾದಿಗಳಿಂದ ನಿರ್ಮಿತವಾದಂತಹ ಸಿಂಹಾಸನಗಳು ಇತ್ಯಾದಿಗಳಿದ್ದವು. ಹಂಸತೂಲಿಕಾ ಕಲ್ಪಗಳಿದ್ದವು. ಮತ್ತು ವರುಣನಿಂದ ಅಪಹಾರ ಮಾಡಲ್ಪಟ್ಟಂತಹ ಒಂದು ದಿವ್ಯವಾದಂತಹ ಶ್ವೇತಛತ್ರ ಅಲ್ಲಿತ್ತು. ಆ ಶ್ವೇತಛತ್ರದಿಂದ ಸುತ್ತಲೂ ಯಾವಾಗಲೂ ಕೂಡ ಸುವರ್ಣಮಯವಾದಂತಹ ಧಾರೆಗಳು, ಅದು ಸುರಿಸೋದು ಯಾವತ್ತು ಬಂಗಾರವನ್ನೇ ಸುರಿಸ್ತಿತ್ತು.
ಇಂಥ ದಿವ್ಯವಾದಂಥ ಶ್ವೇತ ಛತ್ರ ಅಲ್ಲಿತ್ತು. ಯಾವ ಸಂಪತ್ತು ಕುಬೇರನ ಹತ್ರ ಇರಲಿಲ್ವೋ, ಇಂದ್ರನ ಹತ್ರ ಇರಲಿಲ್ವೋ, ಯಮರಾಜನ ಹತ್ರ ಇರಲಿಲ್ವೋ ಅಂತ ಎಲ್ಲ ದಿವ್ಯವಾದಂಥ ಸಂಪತ್ತು ಈ ನರಕಾಸುರನ ಅರಮನೆಯಲ್ಲಿತ್ತು. ಎಲ್ಲ ರಾಕ್ಷಸರು ಸತ್ತು ಹೋಗಿದ್ರಲ್ಲ, ನರಕಾಸುರನ ಮಂತ್ರಿಗಳೆಲ್ಲ ಸತ್ತು ಹೋಗಿದ್ರಲ್ಲ. ಆಗ ನರಕಾಸುರನ ಅಳಿದುಳಿದಂಥ ಕೆಲವರು ಸೇವಕರೇನಿದ್ರು ಅವರೆಲ್ಲರೂ ಕೂಡ ಕೃಷ್ಣನ ಸಮೀಪಕ್ಕೆ ಬಂದು ಹೇಳಿದರು, ಇಲ್ಲಿ ಅಪಾರ ಪ್ರಮಾಣದ ಐಶ್ವರ್ಯ ಇದೆ, ಇದೆಲ್ಲದಕ್ಕೂ ಕೂಡ ನೀನೇ ಭಾಗಿದಾರ ಆಗಬೇಕು. 20,000 ಗಂಡು ಆನೆಗಳು ನರಕಾಸುರನ ಗಜಶಾಲೆಯಲ್ಲಿವೆ, ಅವನ್ನೆಲ್ಲವನ್ನೂ ನೀನೇ ಸ್ವೀಕಾರ ಮಾಡಬೇಕು. ಮತ್ತು ಅದರ ಇಮ್ಮಡಿ ಸಂಖ್ಯೆಯಲ್ಲಿ 40,000 ಹೆಣ್ಣು ಆನೆಗಳಿವೆ. ಮತ್ತು ಅಶ್ವಶಾಲೆಯಲ್ಲಿ 8 ಲಕ್ಷ ಉತ್ತಮ ತಳಿಯ ಕುದುರೆಗಳಿವೆ. ಗೋಶಾಲೆಯಲ್ಲಿ ಅಸಂಖ್ಯಾತ ಗೋವುಗಳಿವೆ. ನೀನು ಎಷ್ಟನ್ನು ಅಪೇಕ್ಷೆ ಮಾಡ್ತೀಯೋ ಅಷ್ಟೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ನಿನ್ನ ನಗರವಾದಂಥ ದ್ವಾರಕಾ ನಗರಕ್ಕೆ ತಲುಪಿಸ್ತೇವೆ ಅಂತ ಹೇಳಿದ್ರು ಅವರು, ಆ ರಾಕ್ಷಸರು. ದಾನವರ ಆ ಮಾತನ್ನು ಕೇಳಿ ಆ ಕೃಷ್ಣ ಎಲ್ಲ ಐಶ್ವರ್ಯವನ್ನು ಕೂಡ ಸ್ವೀಕಾರ ಮಾಡಿ ಆ ದಾನವರ ಮೂಲಕವೇ ಅವರ ಮೇಲೆ ಅದನ್ನು ಹೊರಸಿ ದ್ವಾರಕಾ ನಗರಕ್ಕೆ ಕೊಟ್ಟು ಕಳಿಸಿದ. ಆ ಶ್ವೇತಛತ್ರ ಏನಿತ್ತಲ್ಲ, ಆ ಶ್ವೇತಛತ್ರವನ್ನು ತಾನು ಸ್ವೀಕಾರ ಮಾಡಿದೆ. ನರಕಾಸುರನ ಸಿಂಹಾಸನದ ಮೇಲೆ ಅದಿತ್ತು. ಆ ಸಿಂಹಾಸನದಿಂದ ಅದನ್ನು ಬೇರ್ಪಡಿಸಿದ. ಚಿನ್ನದ ಮಳೆಯನ್ನು ಸುರಿಸುವಂತಹ ಸಿಂಹಾಸನ ಶ್ವೇತಛತ್ರ ಅದು. ಅದನ್ನ ಬೇರ್ಪಡಿಸಿ ತಾನು ಗರುಡನ ಮೇಲೆ ಕೂತ್ಕೊಂಡ. ಸತ್ಯಭಾಮಿಯ ಜೊತೆಗೆ ಮತ್ತು ಶ್ವೇತಛತ್ರವನ್ನು ಎರಡನ್ನೂ ಕೂಡ ಇಟ್ಕೊಂಡು ಆದ ಗರುಡನ ಮೇಲೆ ಕುಳಿತುಕೊಂಡು ಅವನು ಮುಂದೆ ಮಣಿಪರ್ವತಕ್ಕೆ ಸಮೀಪಿಸಿದ. ಆ ಮಣಿಪರ್ವತ ಅಂದ್ರೆ ನಿನ್ನೆ ದಿವಸ ಹೇಳಿದಂತೆ ಆ ನರಕಾಸುರ 16,100 ಜನ ಸ್ತ್ರೀಯರನ್ನು ಅಪಹಾರ ಮಾಡಿದ್ನಲ್ಲ, ಅವರೆಲ್ಲರೂ ಕೂಡ ವಾಸ ಮಾಡ್ತಿದ್ದಂಥ ಒಂದು ಭವನ ಅದು. ಆ ಕನ್ಯೆಯರ ಅಂತಃಪುರಕ್ಕೆ ಆತ ಬಂದ. ಆ 16,100 ಜನ ಸ್ತ್ರೀಯರು ಕೂಡ ತಮಗೆ ಬೇಕಾದಂಥ ಎಲ್ಲ ಸುಖ ಸೌಭಾಗ್ಯಗಳನ್ನು ಪಡ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ರು. ಆದರೆ ನರಕಾಸುರನಿಗೆ ಅವರ ಮನಸ್ಸನ್ನು ಮಾತ್ರ ವಶಪಡಿಸಿಕೊಳ್ಳೋದಾಗಿರ್ಲಿಲ್ಲ. ಅವರೆಲ್ಲರೂ ಕೂಡ ಒಂದೇ ಜಡೆಯನ್ನು ಹಾಕಿಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿ ವ್ರತಸ್ಥರಾಗಿ ವಾಸ ಮಾಡಿಕೊಂಡಿದ್ರು ಅಂತ ಹೇಳ್ತದೆ ಹರಿವಂಶ. ಕಠಿಣವಾದಂತಹ ವ್ರತೋಪವಾಸಗಳನ್ನು ಮಾಡಿದ್ರಿಂದ ಅವರ ಶರೀರದಲ್ಲೂ ಕೂಡ ಕೃಶವಾಗಿ ಹೋಗಿದ್ದವು. ಕೃಷ್ಣನನ್ನ ನೋಡಬೇಕು ಅಂತ ಎಷ್ಟೋ ವರ್ಷದಿಂದ ಅವರಲ್ಲಿ ಕಾತರರಾಗಿ ಅದೇ ಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ರು. ಕೃಷ್ಣನನ್ನ ನೋಡಿದ ಕೂಡಲೇ ಅವರೆಲ್ಲರೂ ಕೂಡ ಅವನನ್ನು ಸುತ್ತುವರೆದು ನಿಂತರು. ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಕೃಷ್ಣನನ್ನೇ ವರಿಸಬೇಕು ಅನ್ನುವಂಥ ಅಪೇಕ್ಷೆ ಉಂಟಾಯಿತು. ಅವರೆಲ್ಲರಿಗೂ ಕೃಷ್ಣನಿಗೆ ಹೇಳಿದರು, ಸತ್ಯಂ ಚ ಯತ್ಪುರಾವಾಯು ರಿಹಾಸ್ಮಾನ್ ವಾಕ್ಯಮಬ್ರವೀತ್ ಸರ್ವಭೂತಂ ವತಿಜ್ಞಶ್ಚ ದೇವರ್ಷಿರಪಿ ನಾರದಃ. ನಾವು ಇಲ್ಲಿ ಯಾಕೆ ಜೀವನ ಹಿಡ್ಕೊಂಡು ಕೂತ್ಕೊಂಡಿದ್ವಿ, ಪ್ರಾಣ ಯಾಕೆ ಧಾರಣೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅಂದ್ರೆ, ಹಿಂದೆ ಎಲ್ಲರ ಅಂತರ್ಯಾಮಿಯಾದಂತಹ ವಾಯು ನಮಗೆ ಹೇಳಿದ್ದ, ಮುಂದೊಂದು ದಿವಸ ಭಗವಂತನೇ ನಿಮ್ಮಲ್ಲಿಗೆ ಬಂದು ನಿಮ್ಮನ್ನು ಸ್ವೀಕಾರ ಮಾಡ್ತಾನೆ, ನರಕಾಸುರನ್ನು ಸಂಹಾರ ಮಾಡ್ತಾನೆ, ನಿಮ್ಮನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ದ. ವಾಯು ಹೇಳಿದ್ದಷ್ಟೇ ಅಲ್ಲದೆ ತ್ರಿಲೋಕ ಸಂಚಾರ ಅಂತ ನಾರದನು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದ. ಹಾಗಾಗಿ ನಿನ್ನ ಲೀಲೆಗಳನ್ನು ನಾವು ಯಾವ ಲೀಲೆಗಳನ್ನು ನಾವು ಬೇರೆಯವ್ರ ಮೂಲಕ ಕೇಳಿದ್ವಿ ಅದನ್ನು ಇವತ್ತು ಪ್ರತ್ಯಕ್ಷವಾಗಿ ನಿಮ್ಮನ್ನು ನೋಡ್ತಿದ್ದೇವೆ ಅಂತ ಹೀಗೆ ಆ ಸ್ತ್ರೀಯರೆಲ್ಲರೂ ಕೂಡ ಹೇಳಿದ್ರು. ಕೃಷ್ಣ ಅವರನ್ನ ಸಾಂತ್ವನ ಮಾಡಿದ, ಅವರಿಗೆ ಸಮಾಧಾನ ಮಾಡಿದ. ಭೂಯಾತ್ ಪತಿರಯಂ ಮಹ್ಯಂ ಧಾತಾತದ ನುಮೋದತಾಂ. ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಒಂದೇ ಮಾತಿನಿಂದ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿದರು. ಆದರೆ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ ಧಾಟಿ ಒಂದೇ ಇತ್ತು ಅಂತ ಹೇಳ್ತದೆ ಭಾಗವತ. ಭೂಯಾತ್ ಪತಿರಯಂ ಮಹ್ಯಂ, ಈ ಕೃಷ್ಣನ ಎದುರಿಗೆ ಏನಿದ್ದಾನೆ ಇವನು ನಮ್ಮ ಪತಿಯಾಗಲಿ. ಧಾತಾತದ ನುಮೋದತಾಂ, ಚತುರ್ಮುಖ ಬ್ರಹ್ಮ, ಎಲ್ಲರ ಹಣೆ ಬರಹವನ್ನು ನಿರ್ಧಾರ ಮಾಡುವಂತ ಚತುರ್ಮುಖ ಬ್ರಹ್ಮ ನಮ್ಮ ಈ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಿ ಅಂತ ಅವ್ರು ಕೇಳ್ಕೊಂಡ್ರು. ಅತುಲವಾದಂತಹ ಐಶ್ವರ್ಯವನ್ನು ಕೂಡ ಕೃಷ್ಣ ಅಲ್ಲಿಂದ ದ್ವಾರಕಾ ನಗರಕ್ಕೆ ಕಳಿಸಿಕೊಟ್ಟ. ಇಂದ್ರನ ಆನೆ ಐರಾವತ ಅಂತ ಏನಿತ್ತಲ್ಲ, ಅದರ ವಂಶದಿಂದ ಹುಟ್ಟಿದಂತಹ 4 ದಂತಗಳನ್ನು ಹೊಂದಿದಂತಹ 60 ಬಿಳಿ ಆನೆಗಳಿದ್ದು, ಕರಿ ಆನೆಗಳು ಎಲ್ಲ ಕಡೆ ಪ್ರಸಿದ್ಧವಾದದ್ದು, ಬಿಳಿ ಆನೆಗಳಿದ್ದು. ಅದನ್ನ ಕೃಷ್ಣ ಆ ಪ್ರಾಂತ್ಯೋದಶಪುರದಿಂದ ತನ್ನ ನಗರವಾದಂತಹ ದ್ವಾರಕಾ ನಗರಕ್ಕೆ ಕಳಿಸಿಕೊಟ್ಟ. ಮತ್ತು ಹರಿವಂಶನು ಅದನ್ನು ತಿಳಿಸುವಂತೆ ಆ ಎಲ್ಲ 16,100 ಜನ ಸ್ತ್ರೀಯರನ್ನ ಪಲ್ಲಕ್ಕಿಗಳಲ್ಲಿ ಕೂಡಿಸಿದ. ಅಷ್ಟೇ ಸಂಖ್ಯೆಯ ರಾಕ್ಷಸರು ಆ ಪ್ರತಿಯೊಂದು ಪಲ್ಲಕ್ಕಿಯನ್ನು ಹೊತ್ಕೊಂಡು ದ್ವಾರಕಾ ನಗರದ ಕಡೆಗೆ ಧಾವಿಸಿದರು. ಶಾಸ್ತ್ರನಿರ್ಣಯ ಅವರ ಹಿನ್ನೆಲೆಯನ್ನ ತಿಳಿಸ್ತದೆ. ಹಿಂದೊಮ್ಮೆ ನಾನು ಹೇಳಿದ್ದೆ, ಆ ಹಿನ್ನೆಲೆಯನ್ನು ಸ್ವಲ್ಪ ನಾವು ಗಮನಿಸಬೇಕು. ಆ ನರಕಾಸುರನಿಂದ ಅಪಹೃತರಾದಂತಹ ಸ್ತ್ರೀಯರ ಸಂಖ್ಯೆ ಮತ್ತು ಆ ಸಂಪತ್ತು ಇತ್ಯಾದಿಗಳನ್ನು.
ಸಮುದ್ರದಿಂದ ಹುಟ್ಟಿದಂಥ ಆನೆಗಳು ಅಂತ ಹೇಳ್ತಾರೆ. ಈ ಕೃಷ್ಣ ನರಕಾಸುರನ ಸಂಹಾರ ಮಾಡಿದ್ಮೇಲೆ ನರಕಾಸುರನ ಮಗ ಇತ್ತಲ್ಲ ಭಗದತ್ತ ಅಂತೇಳಿ, ಆ ಭಗದತ್ತನನ್ನ ಆ ನರಕಾಸುರನ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಕೂಡಿಸಿದ. ಕುಬೇರ ಮೂಲತಃ ಉತ್ತರ ದಿಕ್ಕಿನ ಅಧಿಪತಿ. ಆ ಕುಬೇರನನ್ನು ಸೋಲಿಸಿ ಅವನ ಹತ್ರ ಇರುವಂತಹ ಸುಪ್ರತೀಕ ಅನ್ನುವಂಥ ಒಂದು ಆನೆಯನ್ನ ಈ ನರಕಾಸುರ ಅಪಹಾರ ಮಾಡಿದ್ದ. ಕುಬೇರ ಏನ್ ಮಾಡಿದ ಅಂದ್ರೆ ತನ್ನ ಪ್ರಿಯವಾದಂತಹ ಆನೆಯನ್ನ ಬಿಟ್ಟಿರಲಾರದೆ ಸ್ವಯಂ ತಾನೇ ನರಕಾಸುರನ ಮಗನಾಗಿ ಜನಿಸಿದ್ದ ಭಗದತ್ತ ಅನ್ನುವ ಹೆಸರಿನಿಂದ. ಆ ಒಂದು ಆನೆಯನ್ನು ಮಾತ್ರ ಭಗದತ್ತನಿಗೆ ಉಳಿಸ್ಕೊಟ್ಟ ಕೃಷ್ಣ. ನಿನಗೆ ಪ್ರಿಯವಾದ ಆನೆ ಅದು, ಅದಕ್ಕಾಗಿ ನೀನು ಅವತಾರ ಮಾಡಿದ್ದಿ, ನೀನೇ ಇಟ್ಕೊಂಡು ಉಳಿಸ್ಕೊಟ್ಟ. ಮತ್ತು ಸಮುದ್ರದಿಂದ ಹುಟ್ಟಿದಂತಹ 6,000 ಆನೆಗಳನ್ನ, ಆ 6,000 ಆನೆಗಳಿಗೆಲ್ಲದಕ್ಕೂ ಕೂಡ 4 ದಂತಗಳಿದ್ದವು. ಅವೆಲ್ಲವನ್ನು ಕೂಡ ಕೃಷ್ಣ ಕಳಿಸಿಕೊಟ್ಟ. ಹರಿವಂಶದಲ್ಲಿ ಹೇಳುವಂತೆ ಆನೆಗಳ ಸಂಖ್ಯೆ 20,000. ವಿಷ್ಣು ಪುರಾಣದಲ್ಲಿ 6,000 ಅಂತಿದೆ. 4 ದಾಡೆಗಳ ಆನೆಗಳು 6,000 ಇದ್ದಿರಬೇಕು, ಉಳಿದ ಆನೆಗಳು 14,000 ಇದ್ದಿರಬೇಕು ಅಂತ ಅದನ್ನ ಸ್ವಲ್ಪ ಬೇರ್ಪಡಿಸಿ ತಿಳ್ಕೊಳ್ಬೇಕು. ಅದಾದ್ಮೇಲೆ ಬಂಗಾರದ ಒಂದು ದೊಡ್ಡ ರಾಶಿ ಇತ್ತು ಅದು ನರಕಾಸುರನ ಹತ್ತಿರ, ಅದನ್ನು ಕೂಡ ದ್ವಾರಕಾನಗರಕ್ಕೆ ಕಳಿಸ್ಕೊಟ್ಟ. ಅದೆಷ್ಟು ಅಂತಂದ್ರೆ ಒಂದು 200 ಯೋಜನದಷ್ಟು ಎತ್ತರ ಮತ್ತು 2 ಅಷ್ಟು ದೊಡ್ಡ ರಾಶಿ ಆದಂತ ಬಂಗಾರದ ರಾಶಿಯನ್ನು ಕಳಿಸ್ಕೊಟ್ಟ. ಹಿಂದೊಮ್ಮೆ ಹೇಳಿದ್ದೆ, 1 ಯೋಜನ ಅಂದ್ರೆ ಸುಮಾರು 8 ರಿಂದ 9 ಮೈಲ್ ಅಂತ ಹೇಳಿ. ಹಾಗೆ 100 ಯೋಜನ ಅಲ್ಲ, 200 ಯೋಜನ, 200 ಯೋಜನದಷ್ಟು ಎತ್ತರ ಇದ್ದಂತ ಬಂಗಾರದ ರಾಶಿ ಒಂದು ಅವನಲ್ಲಿತ್ತು, ಸಂಪತ್ತು. ಅಂತ ದೊಡ್ಡ ಬಂಗಾರದ ರಾಶಿಯನ್ನು ತನ್ನ ಪಟ್ಟಣಕ್ಕೆ ಕೃಷ್ಣ ಕಳಿಸಿಕೊಟ್ಟ. ಅದಾದ ಬಳಿಕ ಆ 16,100 ಜನ ಸ್ತ್ರೀಯರೇನಿದ್ರು ಅವರೆಲ್ಲರೂ ಕೂಡ ಕೃಷ್ಣನನ್ನು ಸಮೀಪಿಸಿದ್ರು ಅಂತ ಹೇಳ್ತದೆ ಶಾಸ್ತ್ರ ನಿರ್ಣಯ. ಅದರಲ್ಲಿ ತ್ವಷ್ಟ ಪ್ರಜಾಪತಿಯ ಮಗಳಾದಂಥ ಕಶೇರು ಎಂಬಾಕೆ ಪ್ರಧಾನಗಳು. ನಿನ್ನೆ ಅದನ್ನು ಹರಿವಂಶದ ಹಿನ್ನೆಲೆಯಲ್ಲಿ ನಾವು ನೋಡಿದ್ವಿ. ಕೆಲವರು ದೇವಕನ್ಯೆಯರಿದ್ರು, ಕೆಲವರು ಗಂಧರ್ವ ಕನ್ಯೆಯರಿದ್ರು. ಇವರೆಲ್ಲರೂ ಕೂಡ ಹಿಂದೆ ನಾವು ತಿಳಿಸಿದ್ದೆ ಅಗ್ನಿಪುತ್ರರು, ಎಲ್ಲರೂ ಕೂಡ ಅಗ್ನಿಯ ಮಕ್ಕಳು. ಕೃಷ್ಣನನ್ನೇ ಸ್ವೀಕಾರ ಮಾಡಬೇಕು ಅಂತ ಅವರೆಲ್ಲರೂ ಕೂಡ ಈ ಸ್ತ್ರೀ ದೇಹವನ್ನು ಹೊಂದಿದ್ರು. ಕೂರ್ಮ ಪುರಾಣದ ಒಂದು ಭಾಗದಲ್ಲೂ ಕೂಡ ಈ ಅಗ್ನಿಪುತ್ರವಾದವರು ಕೃಷ್ಣನನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಸ್ತ್ರೀ ದೇಹವನ್ನ ಪರಿಗ್ರಹ ಮಾಡಿದಂತ ಒಂದು ಘಟನೆ ಇದೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಆ ಕೂರ್ಮ ಪುರಾಣದ ವಚನವನ್ನ ಉದಾಹರಿಸಿ ಅದನ್ನು ಸಮರ್ಥನೆ ಮಾಡಿದ್ದಾರೆ. ವಾಯುವನ್ನು ಕುರಿತು ಅವರೆಲ್ಲ ತಪಸ್ ಮಾಡಿದಂತೆ, ಅಗ್ನಿಪುತ್ರರಾದಂಥವರೆಲ್ಲರೂ ಕೂಡ ವಾಯುವನ್ನು ಕುರಿತು ತಪಸ್ ಮಾಡಿದ್ರು. ತಪಸ್ ಮಾಡಿದಾಗ ವಾಯು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದ, ನಿಮ್ಮ ಅಪೇಕ್ಷೆಯಂತೆ ನೀವು ಸ್ತ್ರೀಯರಾಗಿ ಹುಟ್ಟುತ್ತೀರಿ ಅಂತ. ಅಲ್ಲಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು. ಸ್ತ್ರೀಯರಿಗೆ ಯಾವುದೇ ಕಾರಣದಿಂದಾಗಿಯೂ ಕೂಡ, ಯಾವುದೇ ವರದಿಂದಾಗಲಿ ಯಾವುದೇ ಶಾಪದಿಂದಾಗಲಿ ಪುರುಷ ದೇಹ ಬರೋದು ಸಾಧ್ಯ ಇಲ್ಲ. ಆದರೆ ಪುರುಷರು ಕೆಲವೊಮ್ಮೆ ಶಾಪದಿಂದ ಅಥವಾ ಕೆಲವೊಮ್ಮೆ ವರದಿಂದ ತಮಗೆ ಬೇಕಾದ್ರೆ ಸ್ತ್ರೀ ದೇಹವನ್ನು ಪಡ್ಕೊಳ್ಬಹುದು. ದೇಹ ಅಷ್ಟೇ ಒಳಗಿನ ಆತ್ಮ ಏನಿದೆ ಅದು ಪುರುಷರದೇ, ಸ್ತ್ರೀಯರದೇ. ಆತ್ಮಕ್ಕೆ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಪುರುಷರು ಬಯಸಿದರೆ ಕೆಲವೊಂದು ಸ್ತ್ರೀ ದೇಹವನ್ನು ಪಡ್ಕೊಳ್ಬಹುದು, ಶಾಪದಿಂದಾಗಲಿ ವರದಿಂದಾಗಲಿ. ಶಾಪನೇ ಬರಬೇಕು ಅಂತಿಲ್ಲ, ವರವೇ ಬರಬೇಕು ಅಂತಿಲ್ಲ, 2 ಕಾರಣದಿಂದಲೂ ಆಗಬಹುದು. ಮುಂದೆ ಅವರಲ್ಲಿ ಏನ್ ಮಾಡಿದ್ರಂದ್ರೆ ಆ ಅಗ್ನಿಪುತ್ರರೆಲ್ಲರೂ ಕೂಡ ಅಪ್ಸರೆಯರಾಗಿ ಜನಿಸಿ ಸ್ತ್ರೀ ವೇಷವನ್ನು ಧಾರಣೆ ಮಾಡಿ ವೇದವ್ಯಾಸರ ಸಮೀಪ ಇದ್ರು ಬದರಿಕಾಶ್ರಮದಲ್ಲಿ. ಅದಾದ ಬಳಿಕ ಅವರೆಲ್ಲರೂ ಕೂಡ ಈ ಕೃಷ್ಣನ ದರ್ಶನಕ್ಕಾಗಿ ಕಾಯ್ದಿದ್ರು. ಕೃಷ್ಣ ಅವರನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದ. ಅವರೆಲ್ಲರ ತಾರತಮ್ಯ ಯಾವುದು ಅದನ್ನ ಈ ತಾತ್ಪರ್ಯದನ್ನೇ ತಿಳಿಸ್ತದೆ. ಆಜಾನ ದೇವೈಹಿ ಸರ್ವಗುಣೈಹಿ ಸಮಸ್ತಾಹ. ಆಜಾನದ ದೇವತೆಗಳು ಅಂತಿದ್ದಾರೆ. ಆಜಾನದ ದೇವತೆಗಳಿಗೆ ಅವರು ಸಮಾನರಾದವರು. ಅವರೆಲ್ಲರೂ ಕೂಡ ಕೃಷ್ಣನ ಸನ್ನಿಧಾನ ಇತ್ತು. ಡೋಲಿಗಳಲ್ಲಿ ಕೂಡಿಸಿ, ಅಂದ್ರೆ ಪಲ್ಲಕ್ಕಿಗಳಲ್ಲಿ, ಶಿಬಿಕಾಸು ಅಂದ್ರೆ ಪಲ್ಲಕ್ಕಿಗಳಲ್ಲಿ ಕೂಡಿಸಿ ಕೃಷ್ಣ ಅವರೆಲ್ಲರನ್ನು ಕೂಡ ಕಳಿಸಿಕೊಟ್ಟ. ಮುಂದೆ ಇವರೆಲ್ಲರನ್ನು ಕಳಿಸಿಕೊಟ್ಟ ಮೇಲೆ ಕೃಷ್ಣ ಸ್ವರ್ಗಕ್ಕೆ ಪ್ರಯಾಣ ಮಾಡಿದ. 200 ಯೋಜನದಷ್ಟು ಅಗಲ ಮತ್ತು 200 ಯೋಜನದಷ್ಟು ಉದ್ದವಾಗಿದ್ದಂತಹ ಒಂದು ಮಣಿಪರ್ವತ, ಮಣಿಮಯವಾದಂತಹ ಒಂದು ಪರ್ವತ. ಆ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಟ ಕೃಷ್ಣ. ಅಂದ್ರೆ ಅದೇ ರೀತಿಯಾಗಿ ವರುಣನ ಛತ್ರವನ್ನು ಸ್ವೀಕಾರ ಮಾಡಿದ. ಗರುಡನ ಮೇಲೆ ತಾನು ಕೃಷ್ಣ ಮತ್ತು ಸತ್ಯಭಾಮೆ, ಅದಲ್ಲದೆ ಆ ಮಣಿಪರ್ವತ ಮತ್ತು ಈ ವರುಣನ ಛತ್ರ ಇವೆಲ್ಲವನ್ನು ಕೂಡ ಗರುಡನ ಮೇಲೆ ಇಟ್ಟ. ಗರುಡನ ಮೇಲೆ ಇಟ್ಟು ಇಂದ್ರ ಈ ಕೃಷ್ಣ ಸ್ವರ್ಗಲೋಕಕ್ಕೆ ಪ್ರಯಾಣ ಬೆಳೆಸಿದ. ಲೀಲಾಜಾಲವಾಗಿ ಅದನ್ನೆಲ್ಲವನ್ನು ಕೂಡ ಎತ್ಕೊಂಡು ಈ ಗರುಡ ಸ್ವರ್ಗಲೋಕದ ಕಡೆಗೆ ಧಾವಿಸಿದ ಅಂತ ನಾವು ಹರಿವಂಶದಲ್ಲಿ ನೋಡ್ತೀವಿ.
ಕೂಡಲೇ ವಾಹನದ ಸ್ವರ್ಗಲೋಕಕ್ಕೆ ಬಂದ ಕೂಡಲೇ ಕೃಷ್ಣ ವಾಹನದಿಂದ ಕೆಳಗಿಳಿದು ದೇವತೆಗಳಿಗೆ ಅಧಿಪತಿಯಾದಂತಹ ಇಂದ್ರನನ್ನ ನೋಡಿದ. ಇಂದ್ರನು ಕೂಡ ಕೃಷ್ಣನನ್ನ ಅಲ್ಲಿ ಅಭಿನಂದಿಸಿದ. ಈ ನರಕಾಸುರನ ಸಂಹಾರದ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು ಮಾಹಿತಿ ಇದೆ. ನಾವು ಅದನ್ನು ಇವತ್ತು ನರಕ ಚತುರ್ದಶಿ ದಿವಸ ಆಚರಣೆ ಮಾಡ್ತೇವಲ್ಲ, ನರಕ ಚತುರ್ದಶಿ ದಿವಸ ಆಚರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆ ನರಕಾಸುರನ ಒಂದು ಪ್ರಾರ್ಥನೆ ಇತ್ತು ಅಂತ ಹೇಳ್ತದೆ ಪದ್ಮಪುರಾಣ. ಅದೊಂದು ಅಂಶವನ್ನು ಗಮನಿಸಬೇಕು ನಾವು. ಅವನ ಹತ್ಯೆ ಆದ ಸಂದರ್ಭದಲ್ಲಿ ಗಮನಿಸಿದ್ದು, ಯಾವ ದಿವಸ ನಾನು ಹತ್ಯೆಗೊಳಗಾಗ್ತೀನಿ ಆ ಸಂದರ್ಭದಲ್ಲಿ ಸ್ನಾನ ಮಾಡುವವರು, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವವರು ಶುಭವಾದಂಥ ಫಲವನ್ನು ಪಡೆಯಬೇಕು ಅಂತ ಆ ನರಕಾಸುರನ ಪ್ರಾರ್ಥನೆ ಇತ್ತು. ಹಾಗಾಗಿ ಇವತ್ತಿನ ನರಕಾಸುರನ ಚತುರ್ದಶಿ ಏನಿದೆ ಎಲ್ಲರೂ ಕೂಡ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ. ಯತಿಗಳು ಮೊದಲಾದವರು, ಸನ್ಯಾಸಿಗಳು ಸಾಮಾನ್ಯ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಿಲ್ಲ ಉಳಿದ ದಿವಸಗಳಲ್ಲಿ. ಆದರೆ ಆ ದಿವಸ ಬಹಳ ಪವಿತ್ರವಾದ ದಿವಸ ಆದ್ದರಿಂದ ಎಲ್ಲರಿಗೂ ಕೂಡ ಅವತ್ತಿನ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಬೇಕಾದ್ದು ಪದ್ಧತಿ. ಅದು ನರಕಾಸುರನ ಪ್ರಾರ್ಥನೆಯಂತೆ ಆಯಿತು ಅಂತ ಪದ್ಮಪುರಾಣ ಹೇಳುವಂತ ಸಂಗತಿ. ಇಂದ್ರ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ಬಂದ. ಇಂದ್ರನ ಪತ್ನಿಯಾದಂತಹ ಶಚೀದೇವಿಯು ಕೂಡ ಆ ಸತ್ಯಭಾಮೆಯನ್ನು ಸ್ವಾಗತ ಮಾಡಿದ್ಲು. ಈ ಕೃಷ್ಣ ಮತ್ತು ಸತ್ಯಭಾಮೆಯರಿಬ್ಬರು ಕೂಡ ಇಂದ್ರನನ್ನು ಹಿಂಬಾಲಿಸಿ ಆ ಅದಿತಿ ದೇವಿ ಇದ್ದಲ್ಲ, ಇಂದ್ರ ಮತ್ತು ಕೃಷ್ಣ ಇಬ್ಬರಿಗೂ ತಾಯಿ ಆದಂತಹ ಅದಿತಿ ದೇವಿ, ಆ ಅದಿತಿ ದೇವಿಗೆ ಹೋಗಿ ನಮಸ್ಕಾರ ಮಾಡಿದ್ರು. ಆ ಅದಿತಿ ದೇವಿ ಅವರಿಬ್ಬರಿಗೂ ಕೂಡ ಆಶೀರ್ವಾದ ಮಾಡಿದ್ರು ಅನ್ನೋ ಘಟನೆ ಇದೆ. ಏನ್ ಆಶೀರ್ವಾದ ಮಾಡಿದ್ರು ಅಂದ್ರೆ, ದೇವರಾಜನಾದಂತಹ ಇಂದ್ರ ಹೇಗೆ ಅಜೇಯನಾಗಿದ್ದಾನೋ ಮತ್ತು ಲೋಕ ಪೂಜಿತನಾಗಿದ್ದಾನೋ ಹಾಗೆ ನೀನು ಕೂಡ ಎಲ್ಲಾ ಕಡೆ ಅಜೇಯನಾಗಿರೋ ಅಂತ ಅವಳು ಆಶೀರ್ವಾದ ಮಾಡಿದ್ಲು. ಕೆಲವೊಮ್ಮೆ ಈ ಯಶೋದೆ ಮತ್ತು ದೇವಕಿಯವರು ಕೃಷ್ಣನ ಮಹಿಮೆಯನ್ನು ತಿಳಿಯದೆ ಅವನನ್ನ ಒಬ್ಬ ಸಾಮಾನ್ಯ ಮಾನವ ಅಂತ ಹೇಗೆ ಭಾವಿಸ್ತಿದ್ರಲ್ಲ, ಅದರಂತೆ ಈ ಅದಿತಿ ದೇವಿ ಕೂಡ ಅವನನ್ನ ಮೋಹಿತರಾಗಿ ಸಾಮಾನ್ಯ ಮಾನವ ಅಂತ ಭಾವಿಸಿದ್ಲು ಅಂತ ಹೇಳ್ತದೆ ತಾತ್ಪರ್ಯನೇ. ಮತ್ತೆ ಸತ್ಯಭಾಮೆಗೆ ಕೂಡ ಅವಳು ಆಶೀರ್ವಾದ ಮಾಡಿದ್ಲು. ಇವಳನ್ನ, ಈ ಸತ್ಯಭಾಮೆಯನ್ನು ನೋಡಿದ ಮಾತ್ರಕ್ಕೆ ಎಲ್ಲರಿಗೂ ಶುಭವಾದಂತಹ ಫಲಗಳು ದೊರೆಯುವಂತಾಗಲಿ, ಇವಳ ಶರೀರದಿಂದ ಯಾವತ್ತೂ ಕೂಡ ದಿವ್ಯವಾದಂತಹ ಒಂದು ಪರಿಮಳ ಸುಗಂಧ ಹೊರಸೂಸುವಂತಾಗಲಿ, ಮತ್ತು ಇವಳಲ್ಲಿ ಯೌವನ ಯಾವತ್ತೂ ಕೂಡ ಸ್ಥಿರವಾಗಿರಲಿ, ಹೀಗೆ ಅದಿತಿ ದೇವಿ ಸತ್ಯಭಾಮೆಗೆ ಆಶೀರ್ವಾದ ಮಾಡಿದ್ಲು ಅಂತ ಘಟನೆಯನ್ನು ನೋಡ್ತೇವೆ. ಹರಿವಂಶದ ಮುಂದೆ ನಾವು ನೋಡುವಂತ ಘಟನೆ ಏನಂದ್ರೆ, ಆ ಸತ್ಯಭಾಮೆಯೊಂದಿಗೆ ಗರುಡನ ಮೇಲೆ ಕೂತ್ಕೊಂಡು ಕೃಷ್ಣ ದೇವತೆಗಳ ಉದ್ಯಾನವನ ಇದೆಯಲ್ಲ, ನಂದನವನ ಅಂತ ಹೇಳ್ತಾರೆ, ಪ್ರಖ್ಯಾತವಾದಂತಹ ಉದ್ಯಾನವನ, ಆ ಉದ್ಯಾನವನಕ್ಕೆ ಸಮೀಪಿಸಿದ ಗರುಡನ ಹೆಗಲಿನಿಂದ ಕೆಳಗಿಳಿದು ಆ ಸತ್ಯಭಾಮೆಯ ಜೊತೆಗೆ ಅವನು ನಂದನವನದಲ್ಲಿ ಸಂಚಾರ ಮಾಡಿದ. ಅಲ್ಲಿ ದಿವ್ಯವಾದಂತಹ ಪಾರಿಜಾತ ವೃಕ್ಷವನ್ನು ನೋಡಿದ ಕೃಷ್ಣ. ಆ ಪಾರಿಜಾತ ವೃಕ್ಷದ ವೈಶಿಷ್ಟ್ಯ ಏನಂದ್ರೆ, ನಿತ್ಯವೂ ಕೂಡ ಅದರಲ್ಲಿ ಹೂವುಗಳು ತುಂಬಿರ್ತಿತ್ತು, ಮತ್ತು ಆ ಪಾರಿಜಾತ ವೃಕ್ಷದ ಕೆಳಗೆ ಯಾರೇ ಹೋದ್ರೂ ಕೂಡ ತಮ್ಮ ಹಿಂದಿನ ಜನ್ಮದ ಸ್ಮರಣೆ ಅವರಿಗೆ ಆಗ್ತಿತ್ತು. ಈಗ ಪಾರಿಜಾತ ವೃಕ್ಷದ ಮಹಿಮೆಯನ್ನು ಇಲ್ಲಿ ನೋಡ್ತೀವಿ. ಹರಿವಂಶದಲ್ಲಿ ಪಾರಿಜಾತ ವೃಕ್ಷವನ್ನು ಕೃಷ್ಣ ದ್ವಾರಕಾದವರಿಗೆ ತಗೊಂಡು ಹೋಗಿದ್ದ ಘಟನೆ 2 ಬಾರಿ ಬರೋದಿದೆ. ಒಮ್ಮೆ ಈ 64ನೇ ಅಧ್ಯಾಯದಲ್ಲಿ, ಇನ್ನೊಂದು 4-6 ಅಧ್ಯಾಯಗಳ ಬಳಿಕ ಮತ್ತೊಮ್ಮೆ ಆ ಘಟನೆಯನ್ನು ನೋಡ್ತೀವಿ. ಇಲ್ಲಿ ಇದರಲ್ಲಿ ಬರುವಂತಹ ವೈಶಿಷ್ಟ್ಯದಂತೆ ಆ ಪಾರಿಜಾತ ವೃಕ್ಷದ ಕೆಳಗೆ ಯಾರೇ ಹೋದ್ರೂ ಕೂಡ ಅವರಿಗೆ ಹಿಂದಿನ ಜನ್ಮದ ನೆನಪಾಗ್ತಿತ್ತು. ಬಲಾತ್ಕಾರವಾಗಿ ಆ ಪಾರಿಜಾತ ವೃಕ್ಷವನ್ನು ಅವನು ಕಿತ್ತಿ ಗರುಡನ ಹೆಗಲ ಮೇಲೆ ಇಟ್ಟ. ಮತ್ತೆ ಆ ಗರುಡನನ್ನ ಮತ್ತೆ ತಾನೂ ಕೂಡ ಏರಿ ಆ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಅವನು ದ್ವಾರಕಾ ನಗರಕ್ಕೆ ಹಿಂತಿರುಗಿದ ಅಂತ ಬರ್ತದೆ ಈ ಹರಿವಂಶದಲ್ಲಿ. ಈಗ ಪಾರಿಜಾತ ವೃಕ್ಷವನ್ನು ಏನು ಕೃಷ್ಣ ಅಪಹಾರ ಮಾಡಿದ್ದಲ್ಲ, ಈ ಸಂದರ್ಭದಲ್ಲಿ ಇಂದ್ರ ಅವನನ್ನು ವಿರೋಧ ಮಾಡಲಿಲ್ಲ ಅಂತ ಹೇಳ್ತದೆ ಅರ್ಜುನ. ಮುಂದೊಂದು ವಿರೋಧ ಮಾಡಿದ. ಇಂದ್ರನಿಗೂ ಮತ್ತು ಕೃಷ್ಣನಿಗೂ ಆ ಪಾರಿಜಾತ ವೃಕ್ಷಕ್ಕಾಗಿ ಯುದ್ಧ ಆಯ್ತು. ಅದು ಮುಂದೆ ಬರೋ ಘಟನೆ. ಈ ಸಂದರ್ಭದಲ್ಲಿ ಇಂದ್ರ ಅದನ್ನು ಮನ್ನಿಸಿದಂತೆ. ಯಾಕಂದ್ರೆ ಬೇಕಾದಷ್ಟು ಉಪಕಾರವನ್ನ ಕೃಷ್ಣ ನನಗೂ ಮಾಡಿಕೊಟ್ಟಿದ್ದಾನೆ, ಹಾಗಾಗಿ ಅವನನ್ನು ನಾನು ವಿರೋಧ ಮಾಡಬಾರದು ಅನ್ನೋ ಒಂದು ಅಪೇಕ್ಷೆಯಿಂದ ಇಂದ್ರ ಅವನಿಗೇನು ಕೂಡ ಮಾಡಲಿಲ್ಲ, ಅವನ ಅಪಹಾರ ಮಾಡ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟ. ಹೀಗೆ ಕೃಷ್ಣ ಅವೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ ತಾನು ದ್ವಾರಕಾನಗರಕ್ಕೆ ಸಮೀಪಿಸಿದ ಅನ್ನೋಲ್ಲಿಗೆ ಹರಿವಂಶದ 64ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಭಾಗವತದಲ್ಲಿ ಬರುವಂತೆ ಅದಿತಿ ದೇವಿಯನ್ನು ಸಮೀಪಿಸಿದ ಕೃಷ್ಣ. ಅದಿತಿ ದೇವಿಗೆ ಆ ಕರ್ಣಕುಂಡಲಗಳನ್ನು ಕೂಡ ಒಪ್ಪಿಸಿದ. ಮತ್ತೆ ಆ ಪಾರಿಜಾತ ವೃಕ್ಷವನ್ನ ಕಿತ್ತಿ ಗರುಡನ ಮೇಲೆ ಇಟ್ಟಾಗ ಆ ದೇವತೆಗಳಿಗೂ ಮತ್ತು ಕೃಷ್ಣನಿಗೂ ಯುದ್ಧ ಆಯಿತು ಅನ್ನುವಂಥ ವರ್ಣನೆ ಈಗ ಭಾಗವತದಲ್ಲಿ ನಾವು ನೋಡ್ತೀವಿ. ಆಗ ಯುದ್ಧದಲ್ಲಿ ಅವರೆಲ್ಲರನ್ನೂ ಕೂಡ ಜಯಿಸಿದ ಭಾಗವತ ಹೇಳ್ತೀವಿ. ಅವರೆಲ್ಲರನ್ನೂ ಕೂಡ ಸೋಲಿಸಿ ಸತ್ಯಭಾಮಿಯೊಂದಿಗೆ ತನ್ನ ದ್ವಾರಕಾನಗರಕ್ಕೆ ಬಂದು
ಸತ್ಯಭಾಮೆಯ ಅರಮನೆಯ ಕೈತೋಟದಲ್ಲಿ ಆ ಪಾರಿಜಾತ ವೃಕ್ಷವನ್ನ ನಡೆಸಿದ. ಅದರಿಂದ ಮೊದಲೇ ಸುಂದರವಾದಂತಹ ಸತ್ಯಭಾಮೆಯ ಅರಮನೆ ಮತ್ತಷ್ಟು ಸುಂದರವಾಯಿತು. ಆ ಪಾರಿಜಾತ ವೃಕ್ಷ ದೇವಲೋಕದಲ್ಲಿದ್ದಾಗ ಸಾವಿರಾರು ದುಂಬಿಗಳು ಅದರ ಸುಗಂಧವನ್ನು ಅವಲಂಬಿಸಿಕೊಂಡಿರ್ತಿದ್ದು. ಪಾರಿಜಾತ ವೃಕ್ಷ ಈ ಭೂಲೋಕಕ್ಕೆ ಬಂದ ಮೇಲೆ ಆ ದುಂಬಿಗಳೆಲ್ಲವೂ ಕೂಡ ಈ ಭೂಲೋಕಕ್ಕೆ ಬಂದವು ಅಂತ ಕಥೆಯನ್ನು ನೋಡ್ತೀವಿ. ಆಗ ಶುಕ ಮಹರ್ಷಿಗಳು ಆ ಪರೀಕ್ಷಿತ ರಾಜನಿಗೆ ಒಂದು ಶ್ಲೋಕ ಹೇಳಿದ್ರು, ಒಂದು ಮಾತನ್ನು ಹೇಳಿದ್ರು. ಇಂದ್ರ ತನಗೆ ಏನಾದ್ರು ಕೆಲಸ ಆಗೋದಿದ್ರೆ ಎಷ್ಟು ನಯವಿನಯದಿಂದ ಬಗ್ಗಿ ತಗ್ಗಿ ಕೃಷ್ಣನನ್ನು ಸಮೀಪಿಸಿ ಇಂಥ ಒಂದು ಕೆಲಸ ನನಗೆ ಆಗ್ಬೇಕಾಗಿದೆ, ಅದನ್ನು ದಯವಿಟ್ಟು ಮಾಡಿಕೊಡು ಅಂತೆಲ್ಲ ಹೇಳ್ಕೊತಾನೆ. ಆದ್ರೆ ತನಗೆ ಬೇಡ ಆದ್ರೆ ಅವನು ಈ ಇಂದ್ರ ಕೃಷ್ಣನ ಎದುರಿಸಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಇದು ಇಂದ್ರನಿಗೆ ತಮೋಗುಣ ಮೇಲಿನ ಮೇಲೆ ಪ್ರವೇಶ ಆಗ್ತಿತ್ತು. ತಮೋಗುಣ ಪ್ರವೇಶ ಆದಾಗ ಹೀಗೆ ಇಂದ್ರ ವರ್ತನೆ ಮಾಡ್ತಿದ್ದ. ಮತ್ತು ಇದು ಶ್ರೀಮಂತರ ವರ್ತನೆ ಇದೆ. ಶ್ರೀಮಂತರು ಯಾವತ್ತೂ ಕೂಡ ಧನಮಧಾಂತರಾಗಿ ವರ್ತನೆ ಮಾಡ್ತಿರ್ತಾರೆ. ದೇವರಿಗೆ ಬಗ್ಗೆ ನಡೀತಾರೆ ಕೆಲವೊಮ್ಮೆ. ಆದರೆ ಸಂಪತ್ತಿನ ದುರಹಂಕಾರದಿಂದ ಕೆಲವೊಮ್ಮೆ ಮೀರಿ ನಡೆಯೋದು ಇದೆ. ಅದಕ್ಕೆ ಜ್ವಲಂತವಾದಂಥ ದೃಷ್ಟಾಂತ ಅಂದರೆ ಈ ಇಂದ್ರ. ಅವರು ಶುಕಾಚಾರ್ಯರು ಕೃಷ್ಣನಿಗೆ ಅದನ್ನು ತೋರಿಸ್ಕೊಟ್ರು. ಯಯಾಚ ಆನಂದ ಕಿರೀಟ ಕೋಟಿಬಿಹಿ, ತನ್ನ ಕಿರೀಟವನ್ನು ಕೃಷ್ಣನ ಪಾದಕ್ಕೆ ಮುಟ್ಟಿಸಿ ಅವನು ಪ್ರಾರ್ಥನೆ ಮಾಡ್ಕೋತಾನೆ, ಇಂಥದ್ದೊಂದು ಕೆಲಸ ಮಾಡಿಕೊಡು ಅಂತ. ಸಂದರ್ಭ ಬಂದು ಕೃಷ್ಣನನ್ನು ವಿರೋಧ ಮಾಡ್ತಾನೆ. ದೇವತೆಗಳಲ್ಲಿ ಕೂಡ ತಮೋ ಗುಣ ಇದೆ, ಅದಕ್ಕೆ ಹೀಗಾಗ್ತದೆ. ಅಹೋ ಸುರಾಣಾಂತ ತಮೋ ದಿಗಾಢ್ಯತಾಂ, ಆಢ್ಯರು ದೇವತೆಗಳು ಸಂಪತ್ತಿನಿಂದ ಕೊಬ್ಬಿದವರು ಮತ್ತು ಅವರಿಗೆ ತಮೋ ಗುಣ ಇದೆ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಅದರ ವ್ಯತ್ಯಾಸ ತಿಳಿಸಿ ಹೇಳಿದರು. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ನಂದನವನವನ್ನು ಪ್ರವೇಶ ಮಾಡಿದ ಕೃಷ್ಣ ಸತ್ಯಭಾಮಿ ಜೊತೆಗೆ ಅಲ್ಲಿ ಆ ಪಾರಿಜಾತ ವೃಕ್ಷವನ್ನ ಅಪಹಾರ ಮಾಡಿದ. ಆ ಪಾರಿಜಾತ ವೃಕ್ಷವು ಕೂಡ ಹಿಂದೆ ಅನೇಕ ವಸ್ತುಗಳು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದವಲ್ಲ, ಅದರಂತೆ ಈ ಪಾರಿಜಾತ ವೃಕ್ಷವು ಕೂಡ ಸಮುದ್ರ ಮಥನ ಕಾಲದಲ್ಲೇ ಹುಟ್ಟಿದ್ದು. ಈ ಪಾರಿಜಾತ ವೃಕ್ಷ ನನಗೆ ಬೇಕು ಅಂತ ಕೇಳ್ಕೊಂಡ್ಲವಳು ಸತ್ಯಭಾಮೆ ಅಂತಿದೆ ತಾತ್ಪರ್ಯ ನಿರ್ಣಯದಲ್ಲಿ. ಹರಿವಂಶದಲ್ಲಾಗಲಿ ಭಾಗವತದಲ್ಲಾಗಲಿ ಪಾರಿಜಾತ ವೃಕ್ಷಕ್ಕಾಗಿ ಅವಳು ಕೋರಿಕೆ ಮಾಡಿದ್ದ ಘಟನೆ ಏನಿಲ್ಲ. ತಾತ್ಪರ್ಯ ನಿರ್ಣಯ ಹೇಳುವಂತೆ ಅವಳು ಕೋರಿಕೊಂಡಳು. ಮುಂದೆ ಇನ್ನೊಂದು ಘಟನೆ ಇದೆ, ಅದು ಬೇರೆ. ನಿಮಗೆ ಹರಿವಂಶದ ಅನುಸಾರವಾಗಿ ಪಾರಿಜಾತ ವೃಕ್ಷವನ್ನು 2 ಬಾರಿ ಕೃಷ್ಣ ಸ್ವರ್ಗದಿಂದ ತಂದ ಅಂತಿದೆ. ಈಗ ನಾವು ನೋಡ್ತಿರೋದು ಕೇವಲ ನರಕಾಸುರನ ಸಂಹಾರ ಆದ ಬಳಿಕ ಆ ನರಕಾಸುರನ ನಗರವಾದಂತಹ ಪ್ರಾಗ್ಜ್ಯೋತಿಷಪುರದಿಂದ ನೇರವಾಗಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಆ ಪಾರಿಜಾತ ವೃಕ್ಷವನ್ನು ಕಿತ್ಕೊಂಡು ಬಂದು ದ್ವಾರಕಾ ನಗರದಲ್ಲಿ ನಡೆಸಿದ ಅಂತ ಈಗಿನ ಘಟನೆ. ಮುಂದೊಮ್ಮೆ ರುಕ್ಮಿಣಿ ಒಂದು ವ್ರತವನ್ನು ಮಾಡ್ತಾಳೆ. ವ್ರತದ ಉದ್ಯಾಪನೆಯನ್ನು ಮಾಡುವಾಗ ನಾರದರು ಅಲ್ಲಿಗೆ ಆಗಮಿಸಿ ಅವಳಿಗೊಂದು ಪಾರಿಜಾತ ವೃಕ್ಷವನ್ನು ಕೊಡ್ತಾಳೆ. ನಾರದರು ಕೊಟ್ಟಾಗ ರುಕ್ಮಿಣಿಯ ಸೌಭಾಗ್ಯವನ್ನ ಮತ್ತು ಅವಳ ಮಹತ್ವವನ್ನು ಕೊಂಡಾಡ್ತಾರೆ. ಅದು ಸತ್ಯಭಾಮಿಗೆ ಕೇಳಿ ಆಕೆಗೆ ಅಸೂಯೆ ಮೊಳಕೆ ಹೊಡೆದು ಆಕೆ ಕೃಷ್ಣನ ಮೇಲೆ ಕೋಪಿಸಿಕೊಂಡು ಮತ್ತೊಮ್ಮೆ ಪಾರಿಜಾತ ವೃಕ್ಷವನ್ನು ತರಿಸ್ಕೊಟ್ಟಾಗ 2ನೇ ಬಾರಿ. ಆದರೆ ಭಾಗವತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಪಾರಿಜಾತ ವೃಕ್ಷದ ಹರಣ ಒಂದೇ ಬಾರಿ. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಯಾವುದು ಪಾರಿಜಾತ ವೃಕ್ಷ ಅಂದ್ರೆ 3ನೇ ವಸ್ತು ಹುಟ್ಟಿದ್ದಾರೆ. ಮುಖ್ಯ ಇಷ್ಟ ವಸ್ತು ಐರಾವತ ಮುಂದಾದ ಹುಟ್ಟಿರ್ಬೇಕು, ಅದಾದ್ಮೇಲೆ ಹುಟ್ಟಿರ್ಬೇಕು. ಯಾವ ಅದ್ರ ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಧನ್ವಂತರಿಶ್ಚಂದ್ರಮ ಯಾವತ್ಕಾ ಮಧುರಾಪದೇಶ್ವರಿಗೋ ಸಂಭಾದಿ ದೇವಾಂಗ ಅತ್ಯಸ್ತವಿಷೋ ಮುಖಂ ಹರಿಧನೋ ಸಂಸಾಮೃತಂ ಶಾಂತಿ ಅಂತೂ 3ನೇ ವಸ್ತುನೇ ಪಾರಿಜಾತ ವೃಕ್ಷ. ಇವತ್ತು ನಾವೇನು ಪಾರಿಜಾತ ವೃಕ್ಷ ನೋಡ್ತೀವಲ್ಲ, ಇದೇ ಪಾರಿಜಾತ ವೃಕ್ಷ ಅದು ಹೌದು ಅಲ್ಲೋ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾಕಂದ್ರೆ ನಾನು ತಲೆ ಕೆಡಿಸ್ಕೊಂಡಿದ್ದೆ ಅದ್ರ ಬಗ್ಗೆ. ಆದರೆ ಈಗ ಇದಿರ್ಲಿಕ್ಕಿಲ್ಲ ಅದು. ಯಾಕಂದ್ರೆ ಆ ಪಾರಿಜಾತ ವೃಕ್ಷ ಮುಂದೊಮ್ಮೆ ಹರಿವಂಶದಲ್ಲಿ ಬರುವಂತೆ ದಿವ್ಯವಾದಂಥ ಪುಷ್ಪಗಳನ್ನು ಕೊಡ್ತಿತ್ತು. ಅದಕ್ಕೆ ಕೋವಿದಾರ ಮಂದಾರ ಅಂತ ಈಗೆಲ್ಲ ಹೆಸರು ತುಂಬಿದೆ. ಸಾಮಾನ್ಯ ವೃಕ್ಷ ಅಲ್ಲ ಅದು. ಹಾಗಾಗಿ ಇದೇ ಪಾರಿಜಾತ ವೃಕ್ಷ ಅದು ಹೌದು ಅಲ್ಲೋ ಅದ್ರ ಬಗ್ಗೆ ನನಗೂ ಇನ್ನೂ ಗೊಂದಲ ಇದೆ. ಅಂತೂ ಒಂದು ದಿವ್ಯವಾದಂಥ ವೃಕ್ಷ ಅಂತ ಅರ್ಥ ಮಾಡ್ಕೊಳ್ಬೋದು. ಈ ಮರ, ಈ ಪಾರಿಜಾತ ವೃಕ್ಷ ನನ್ನ ಮನೆ ಅಂಗಳದಲ್ಲಿ ಇರಬೇಕು, ನನಗೆ ತಂದು ಕೊಡು ಅಂತ ಆಕೆ ಕೇಳ್ಕೊಂಡ್ಲು. ಹೀಗೆ ಆ ಪತ್ನಿ ಕೇಳ್ಕೊಂಡ ಮೇಲೆ ಕೃಷ್ಣ ಹಿಂದೆ ಮುಂದೆ ನೋಡಲಿಲ್ಲ. ಎಲ್ಲ ಪತ್ನಿಯರಲ್ಲಿ ನನಗೆ ಉತ್ತಮ ಸ್ಥಾನ ಸಿಗಬೇಕು, ಅದಕ್ಕಾಗಿ ತಂದು ಕೊಡು ಅಂತ ಅವ್ರು ಕೇಳ್ಕೊಂಡ್ಲು ಅಂತ ತಾತ್ಪರ್ಯ ವ್ಯಾಖ್ಯಾನ. ಸಮುದ್ರ ಮಥನದಲ್ಲಿ ಹುಟ್ಟಿದ ವೃಕ್ಷ ಇದು. ದೇವೇಂದ್ರನಿಗೆ ನಾನೇ ಕೊಟ್ಟಿದ್ದೆ, ದೇವೇಂದ್ರನಿಗೆ ನಾನೇ ವೃಕ್ಷವನ್ನು ಕೊಟ್ಟಿದ್ದೆ, ಈಗ ಕಿತ್ಕೊಂಡ್ರೆ ಅದು ಅಷ್ಟು ಉಚಿತವಾಗಲಿಕ್ಕಿಲ್ಲ ಅಂತ ಕೃಷ್ಣ ಹೇಳಿದೆ. ಸತ್ಯಭಾಮೆ ಬಿಡಲಿಲ್ಲ, ತನ್ನ ಪಟ್ಟು ಸಡಿಲಿಸಲಿಲ್ಲ ಅವಳು. ಪದ್ಮಪುರಾಣದಲ್ಲಿ ಇನ್ನೊಂದು ಘಟನೆ ಇದೆ.
ಯಾಕೆ ಸತ್ಯಭಾಮೆ ಅಷ್ಟು ಕುಪಿತಳಾಗಿದ್ಲು, ಅವರಿಗೆ ಹಠ ಏನಿತ್ತು ಅಂತಂದ್ರೆ ಪದ್ಮಪುರಾಣದ ಘಟನೆ ಕೂಡ ನಾವು ನೋಡಬೇಕು. ಕೃಷ್ಣ ಮತ್ತು ಸತ್ಯಭಾಮಿಯರಿಬ್ರು ಕೂಡಿ ಆ ಅತಿಥಿ ದೇವಿಯನ್ನು ಭೇಟಿ ಮಾಡಲಿಕ್ಕೆ ಅಂತ ಹೋಗಿದ್ರಲ್ಲ, ಆವಾಗ ಇಂದ್ರ ಮತ್ತು ಶಚಿಯರು ಅಲ್ಲಿದ್ದರು. ಆಗ ಇಂದ್ರನ ಕೆಲವು ಸೇವಕರು ಪಾರಿಜಾತ ಪುಷ್ಪಗಳನ್ನು ಕೆಲವನ್ನ ಆ ಶಚಿದೇವಿ ತಂದು ಕೊಟ್ಟರು. ಆಗ ಅವಳೇನು ಮಾಡಿದ್ಲು, ಶಚಿದೇವಿ ಆ ಪಾರಿಜಾತ ಪುಷ್ಪವನ್ನು ಕೂಡ ತಾನೇ ಧಾರಣೆ ಮಾಡಿದ್ಲು. ಸತ್ಯಭಾಮಿಗೆ ಒಂದು ಹೂವನ್ನು ಕೊಡಲಿಲ್ಲ ಅಂತ ಹೇಳ್ತು ತಾತ್ಪರ್ಯ. ಹೀಗೆ ಹೇಳಿದಾಗ ಆ ಸತ್ಯಭಾಮಿಗೆ ಸಿಟ್ಟು ಉಳಿದಿತ್ತು, ಈ ಸಚಿದೇವಿಗೆ ಒಂದು ಬುದ್ಧಿ ಕಲಿಸಬೇಕು ಅಂತ ಅವ್ರಿಗೆ ಸಿಟ್ಟು ಉಳಿದಿತ್ತು ಅಂತ ಆ ಪದ್ಮಪುರಾಣದಲ್ಲಿ ಒಂದು ಮಾಹಿತಿ ಇದೆ. ಆ ಪದ್ಮಪುರಾಣದಲ್ಲಿ ಏನಿದೆ ಅಂದ್ರೆ, ಆ ಸಚಿದೇವಿ ತಾನು ದೇವತೆ, ಇಂದ್ರನ ಪತ್ನಿ, ನಾನು ಆ ಹೂವಿಗೆ ಯೋಗ್ಯಳು, ಈ ಸತ್ಯಭಾಮಿ ಈಕೆ ಮಾನುಷ ಸ್ತ್ರೀ ಆದ್ರಿಂದ ಇವಳಿಗೆ ಅಯೋಗ್ಯಳು ಅಂತ ಭಾವಿಸಿದ್ಲು. ಹೀಗೆ ಆ ಪದ್ಮಪುರಾಣ ಹೇಳ್ತು. ಅಂತೂ ಆ ಸತ್ಯಭಾಮಿಗೆ ಶಚಿದೇವಿ ತನ್ನನ್ನು ತಿರಸ್ಕಾರ ಮಾಡಿದ್ರಿಂದ ತನಗೆ ಆ ಹೂ ಕೊಡ್ಲಿಲ್ಲಲ್ಲ, ಹೂ ಕೊಡ್ಲಿಲ್ಲ ಅನ್ನೋದೇ ಒಂದು ಸಿಟ್ಟು, ಹೆಣ್ಣಿನ ಸ್ವಭಾವ ಆದ್ರಿಂದ. ತನ್ನನ್ನು ತಿರಸ್ಕಾರ ಮಾಡಿದ್ಲಲ್ಲ ಅಂತ ಮತ್ತೊಂದು ಸಿಟ್ಟು. ಹೀಗೆರಡೂ ಇತ್ತು ಅಂತ ನನ್ನ ಆಲೋಚನೆ. ಶಚಿದೇವಿ ನನಗೆ ಒಂದು ಪಾರಿಜಾತ ಹೂ ಕೊಡ್ಲಿಲ್ಲ, ತಾನು ಮಾತ್ರ ಯಥೇಚ್ಛವಾಗಿ ಮುಡ್ಕೊಂಡಿದ್ದಾಳೆ. ಅವಳ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಗಬೇಕು, ಇಂದ್ರನ ಅಹಂಕಾರ ಮುರಿಬೇಕು, ಅವರಿಬ್ಬರು ಅಹಂಕಾರವೂ ಮುರಿಬೇಕು. ಹಾಗಾಗಿ ಆ ಪಾರಿಜಾತ ವೃಕ್ಷ ಕಿತ್ತು ಅಂತ ಅವಳು ಹಠ ಹಿಡಿದ್ಬಿಟ್ಲು. ಒಂದೇ ಹಠ ಅವಳು. ಹಠ ಹಿಡಿದಾಗ ಕೃಷ್ಣ ಅದನ್ನು ಕಿತ್ತು ಗರುಡನ ಮೇಲೆ ಇರಿಸಿದ ಅಂತ ತಾತ್ಪರ್ಯದನ್ನೇ ಹೇಳ್ತದೆ. ಆಗ ಸಚಿದೇವಿ ಇಂದ್ರನನ್ನು ಪ್ರೇರೇಪಣೆ ಮಾಡಿದ್ಲು. ಸತ್ಯಭಾಮೆ ಮತ್ತು ಕೃಷ್ಣ ಇಬ್ಬರು ಸೇರಿ ಆ ಪಾರಿಜಾತ ವೃಕ್ಷವನ್ನು ಅಪಹಾರ ಮಾಡಿದ್ರಲ್ಲ, ಅವ್ರು ಹೀಗೆ ಅಪಹಾರ ಮಾಡ್ತಿರುವಾಗ ನಾವು ಕೂತ್ಕೊಂಡು ಅವ್ರನ್ನ ನೋಡ್ತಾ ಇರೋದ ಇದು ಹೇಗೆ ಸರಿ ಅಂತ ಸತಿ ಇಂದ್ರನನ್ನು ಪ್ರೇರೇಪಣೆ ಮಾಡಿದ್ಲು. ಸತ್ಯಭಾಮೆ ದುರಹಂಕಾರದಿಂದ ಪಾರಿಜಾತ ವೃಕ್ಷವನ್ನು ಅಪಹಾರ ಮಾಡಿದ್ಲು ಅಂತ ಹೇಳಿ ಕಾವಲುದಾರರು ಹೋಗಿ ಸಚಿದೇವಿಗೆ ಕಿವಿ ಚುಚ್ಚಿದ್ರು ಅಂತ ಹೇಳ್ತದೆ ವ್ಯಾಖ್ಯಾನ. ಇಂದ್ರ ಕೂಡಲೇ ಅಸುರಾವೇಶ ಅವನಿಗೆ. ಇಂಥ ಘಟನೆ ಆದ ಕೂಡಲೇ ಅವ್ರಿಗೆ ಹಿಂದೆ ಮುಂದೆ ನೋಡಿದ್ರೆ ಒಮ್ಮೆಲೆ ಕೋಪ, ವಜ್ರಾಯುಧ ಹಿಡಿದು ಎಲ್ಲ ದಿಕ್ಪಾಲಕರನ್ನು ಕರೆದುಕೊಂಡು ಐರಾವತ ಏರಿ ಯುದ್ಧಕ್ಕೆ ಬಂದ್ಬಿಟ್ಟ. ಸತ್ಯಭಾಮಿ ಏನ್ ಮಾಡಿಲ್ಲ ಅಂದ್ರೆ, ಕೃಷ್ಣನಿಗೆ ಹೇಳಿದ್ಲು, ನೀವು ಸ್ವಲ್ಪ ಅಲ್ಲೇ ಕುತ್ಕೊಳ್ಳಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿದ್ಲು. ಆಕೆ ತಾನೇ ಯುದ್ಧ ಮಾಡ್ಬೇಕು ಅಂತ ಏನು ಆಕೆಗೆ ಹಠ ಇತ್ತು ಅಂದ್ರೆ, ಕೃಷ್ಣನ ಪ್ರೇಯಸಿಯಾದಂತಹ ನಾನೇ ನಿಮ್ಮನ್ನು ಸೋಲಿಸಿದ್ದು ಸಾಕು, ಈ ಇಂದ್ರಾದಿ ದೇವತೆಗಳನ್ನ ದಿಕ್ಪಾಲಕರನ್ನ. ಇಲ್ಲಿ ಕೃಷ್ಣ ಬೇಕಾಗಿಲ್ಲ ಅಂತ ಅವಳಿಗೆ ಆ ಇಂದ್ರನಿಗೆ ಮತ್ತು ಶಚಿಗೆ ಉಳಿದ ದಿಕ್ಪಾಲಕರಿಗೆ ತೋರಿಸ್ಕೊಡುವ ಉದ್ದೇಶ ಇತ್ತು. ಹಾಗಾಗಿ ಅವಳು ತಾನೇ ಯುದ್ಧಕ್ಕೆ ಬಂದ್ಲು ಅಂತ ಹೇಳ್ತದೆ ತಾತ್ಪರ್ಯದಲ್ಲಿ. ಆಕೆ ಏನ್ ಮಾಡಿದ್ಲು ಅಂದ್ರೆ, ಕುಬೇರನನ್ನು ನಿರಾಯುಧನನ್ನಾಗಿ ಮಾಡಿದ್ಲು. ಗರುಡ ವರುಣನನ್ನ ಹಿಡಿದು ಆ ವರುಣನ ಮತ್ತು ವರುಣನ ವಾಹನವಾದಂಥ ಮೊಸಳೆ ಎರಡನ್ನೂ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕಿಬಿಟ್ಟೆ ಗರುಡ. ಮತ್ತೆ ಮುಖ್ಯ ಪ್ರಾಣನ ಮಗನಾದಂತಹ ಇನ್ನೊಬ್ಬ ವಾಯು ಇದ್ದಾನೆ, ಅವನು ಈ ವಾಯವ್ಯ ದಿಕ್ಕಿಗೆ ಅಭಿಮಾನಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ನಡುವೆ ವಾಯವ್ಯ ದಿಕ್ಕು ಅಂತಿದೆಯಲ್ಲ, ಈ ವಾಯವ್ಯ ದಿಕ್ಕಿಗೆ ಅಭಿಮಾನಿ ಆದಂತಹ ಮತ್ತೊಬ್ಬ ದೇವತೆ ಇದ್ದಾನೆ. ಮುಖ್ಯ ಪ್ರಾಣ ಅಲ್ಲಿ ಯುದ್ಧಕ್ಕೆ ಬಂದಿರಲಿಲ್ಲ, ಯುದ್ಧಕ್ಕೆ ಬಂದವನು ವಾಯು ಅಂದ್ರೆ ವಾಯವ್ಯ ದಿಕ್ಕಿಗೆ ಅಭಿಮಾನಿಯಾದಂತಹ ದೇವತೆ. ಆ ದೇವತೆ ಆಮೇಲೆ ಅಗ್ನಿ, ಯಮ ಇವರೆಲ್ಲರೂ ಕೂಡ ಈ ಸತ್ಯಭಾಮೆ ಬುದ್ಧಿ ಕಲಿಸಿದ್ದು. ಕೃಷ್ಣನ ಶಾರ್ಮ ಅಂತ ಏನು ಧನಸ್ಸಿತ್ತು, ಆ ಧನಸ್ಸಿನ ಶಬ್ದದಿಂದಲೇ ಅವರೆಲ್ಲರೂ ಕೂಡ ತಿಳ್ಕೊಂಡ್ರು ಇವನು ಸ್ವಯಂ ವಿಷ್ಣು, ಈಕೆ ಆತನ ಅರ್ಧಾಂಗಿನಿಯಾದಂತಹ ಲಕ್ಷ್ಮೀ ದೇವಿ ಅಂತ ಅವರೆಲ್ಲರೂ ಕೂಡ ತಿಳ್ಕೊಂಡ್ರು ಅಂತ ಅಲ್ಲಿ ಘಟನೆ ಇದೆ. ಅವರೆಲ್ಲರೂ ಕೂಡ ಅನಾದಿ ಪುರುಷ ಅಂತ ತಿಳ್ಕೊಂಡು ಅಲ್ಲೇ ಹೊರಟಾಗ್ಬಿಟ್ರು ಅವರು. ಇಲ್ಲಿ ಆ ವಾಯುವೃತ್ತಿಗೆ ಅಭಿಮಾನಿಯಾದಂತಹ ವಾಯು ಮತ್ತೆ ಅಗ್ನಿ, ಯಮ ಇವರೆಲ್ಲರೂ ಕೂಡ ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಲೇ ಇಲ್ಲ ಅಂತ ಹೇಳ್ತದೆ ವ್ಯಾಖ್ಯಾನ. ಆ ಧನುಸ್ಸಿನ ಶಬ್ದ ಕೇಳಿಕೊಂಡೇ ಇದು ಕೃಷ್ಣಂದೇ ಧನುಸ್ಸು, ಇವನು ಸ್ವಯಂ ವಿಷ್ಣು, ಹಾಗಾಗಿ ನಾವು ಯುದ್ಧ ಮಾಡೋದು ಉಚಿತ ಅಲ್ಲ ಅಂತ ಅವ್ರು ಭಾವಿಸಿದ್ರು. ಕೂಡಲೇ ಅವರು ಅಲ್ಲಿಂದ ಹೋಗಿಬಿಟ್ರು ಅಂತ ಆ ವ್ಯಾಖ್ಯಾನ ಇದೆ. ಇಂದ್ರನ ಸಹಾಯಕ್ಕೆ ಬಂದ ಶಿವ ತಾತ್ಪರ್ಯ ಘಟನೆ ಹೇಳ್ತದೆ. ಶಿವನನ್ನು ಕೂಡ ಕೃಷ್ಣ ತನ್ನ ಶಾರ್ಮ ಧನಸ್ಸಿನಿಂದ ಓಡಿಸಿದ. ಅವನ ವಾಹನವಾದಂಥ ನಂದಿಯನ್ನ ಗರುಡ ದೂರಕ್ಕೆ ತಗೊಂಡೋಗಿ ಬಿಸಾಕಿಬಿಟ್ಟ ಅಂತ ಘಟನೆ ನೋಡ್ತೀವಿ. ಇದು ಶಿವನಿಗೂ ಮತ್ತು ಕೃಷ್ಣನಿಗೂ ಮುಖಾಮುಖಿ ಆಗುವಂತಹ ಮೊದಲನೇ ಘಟನೆ. ಇನ್ನು ಮುಂದೆ ಬಾಣಾಸುರನ ಪ್ರಕರಣ ಇತ್ಯಾದಿ ಕಡೆಗಳಲ್ಲಿ ಕೃಷ್ಣನ ಕಡೆಯಿಂದ ಶಿವ ಸೋತ ಅಂತ ವರ್ಣನೆ ಬರೋದಿದೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳುವನಿದ್ದಾನೆ, ಆಮೇಲೆ ಹೇಳ್ತೇನೆ. ಯಾಕಂದ್ರೆ ಇದನ್ನ ನೀವು ಪ್ರತ್ಯಕ್ಷವಾಗಿ ಕೇಳುವವರಲ್ಲಿ, ಪರೋಕ್ಷವಾಗಿ ಕೇಳುವವರಲ್ಲಿ ಎಲ್ಲರೂ ಕೂಡ ಕೆಲವರು ವೈಷ್ಣವರಿದ್ದೀರಿ, ಸ್ಮಾರ್ತರಿದ್ದೀರಿ. ಪರೋಕ್ಷವಾಗಿ ಕೇಳುವವರಲ್ಲಿ ಸ್ಮಾರ್ತರಿದ್ದೀರಿ. ಹಾಗಾಗಿ ಶಿವ ಸರ್ವೋತ್ತಮ ಅಲ್ಲ, ಕೃಷ್ಣ ಸರ್ವೋತ್ತಮ ಅಂದ್ರೆ ಏನರ್ಥ ಅಂತ ಅದ್ರ ಬಗ್ಗೆ ಸ್ವಲ್ಪ ನನ್ನದೇ ಕೆಲವು ಆಲೋಚನೆಗಳು ಅದನ್ನು ಮುಂದೆ ಹೇಳುವನಿದ್ದಾನೆ.
ಅದು ಯಾಕಂದ್ರೆ ಹರಿವಂಶ ಹೇಳಿ ಪ್ರಾರಂಭ ಮಾಡಿದ ಮೇಲೆ ಕೃಷ್ಣನ ಕೈಯಿಂದ ಶಿವ ಸೋತ ಅನ್ನುವಂಥ ಮೊದಲನೇ ಘಟನೆ ಇದು. ಶಿವ ಸೋತ ಅಂದ್ರೆ ಅರ್ಥ ಏನು? ಸೋತ ಶಿವ ಯಾರು? ಸೋತ ಶಿವ ಯಾರು? ಸರ್ವೋತ್ತಮನಾದಂಥ ಶಿವ ಯಾರು? ಅದೆರಡಕ್ಕೂ ವ್ಯತ್ಯಾಸ ಇದೆ. ಸರ್ವೋತ್ತಮನಾದ ಶಿವ ಬೇರೆ, ಸೋತ ಶಿವ ಬೇರೆ ನನ್ನ ಆಲೋಚನೆಯಲ್ಲಿ. ಅದನ್ನೆಲ್ಲರೂ ಒಪ್ಪದೇ ಇರಬಹುದು. ಅಂತೂ ಮುಂದೆ ಆ ಪ್ರಕರಣ ಒಂದು ಬರುವಾಗ ಅದನ್ನೆಲ್ಲ ಕೂಡ ವರ್ಣನೆ ಮಾಡ್ತಾನೆ ಒಂದ್ಸರಿ. ಶಿವ ಅಲ್ಲಿಂದ ಹೊರಟ ಯುದ್ಧ ಭೂಮಿಯನ್ನು ಪರಿತ್ಯಾಗ ಮಾಡಿದ ಅಂತ ಇದೆ. ಇಂದ್ರ ಮತ್ತೊಮ್ಮೆ ಯುದ್ಧಕ್ಕೆ ಬಂದು ಕೃಷ್ಣನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡಿದ ಅಂತಿದೆ. ಇಂದ್ರ ಕೃಷ್ಣ ಅದನ್ನ ಆರಾಮಾಗಿ ತನ್ನ ಕೈಯಿಂದ ಎಡಗೈಯಿಂದ ಹಿಡಿದು ಬಿಟ್ಟ. ಇಂದ್ರ ಓಡೇ ಹೋಗಿಬಿಟ್ಟ. ಓಡಿ ಹೊರಟಾಗ ಜಗದೇಕ ಸುಂದರಿಯಾದಂಥ ಸತ್ಯಭಾಮೆ ಆ ಇಂದ್ರನನ್ನು ಅಪಹಾಸ ಮಾಡಿದ್ಲು. ಯಾಕೆ ಓಡಿ ಹೋಗ್ತಾ ಇದ್ವಿ? ನಿನ್ನ ಪತ್ನಿ ಅಂತ ಶಚಿ ನಿನ್ನನ್ನು ಯುದ್ಧಕ್ಕಾಗಿ ಹುರಿದುಂಬಿಸಿದ್ಲಲ್ಲ, ನಿನ್ನ ಯುದ್ಧ ಮಾಡಬಾ ಅಂತ ಅವಳು ಅಪಹಾಸ ಮಾಡಿದ್ಲು ಸತ್ಯಭಾಮೆ ಅಂತ ಹೇಳ್ತೀವಿ ಶಾಸ್ತ್ರಜ್ಞ. ಆಗ ಇಂದ್ರ ಏನು ಹೇಳಿದಂದ್ರೆ, ನೀವಿಬ್ಬರು ಜಗತ್ತಿನ ತಂದೆ ತಾಯಿಗಳು, ನಿಮ್ಮೆಲ್ಲಿಗೆ ನಮ್ಮದಂತದು, ನಾವು ಸುಮ್ಮನೆ ಹುಡುಗಾಟಕ್ಕಾಗಿಂದೆಲ್ಲ ಮಾಡ್ತಿದ್ದೇವೆ ಅಷ್ಟೇ. ನಿಮ್ಮ ಮೇಲೆ ದ್ವೇಷ ಆಗಲಿ ಸಿಟ್ಟೇನಾಗಲಿ ನಮಗಿಲ್ಲ. ನಿಮ್ಮ ಸ್ವರೂಪವನ್ನು ನಾವು ಹಿಂದೂ ಅರ್ತಿದ್ದೆವು, ನಡುವೆ ಮರ್ತಿದ್ದೀವಿ, ಅಲ್ಲಿಗೆ ಮತ್ತೆ ಮನವರಿಕೆ ಆಗಿದೆ ನಮಗೆ. ಇದು ನಮ್ಮ ಬಾಲು ಚಾಪಲ ಅಷ್ಟೇ. ಯಾವತ್ತಾದ್ರೂ ಮಗು ತಾಯಿಗೆ ತೊಂದರೆ ಕೊಟ್ಟರೆ ತಾಯಿ ಗಮನವನ್ನು ಸೆಳೆಯಬೇಕು ಅಂತ ತೊಂದರೆ ಕೊಡ್ತದೆ ಅಷ್ಟೇ. ಅದೇ ತಾಯಿ ಮೇಲಿನ ಸಿಟ್ಟಿನಿಂದಾಗಲಿ ತಾಯಿಯ ಸ್ವರೂಪವನ್ನು ತಿಳ್ಕೊಳ್ಳೋದು ಅದು ತಾಯಿಗೆ ಹಿಂಸೆ ಮಾಡೋದಲ್ಲ. ತಾಯಿ ಗಮನ ತಾನು ಸೆಳೆಕೋಬೇಕು ಅಂತ ಹಿಂಸೆ ಕೊಡ್ತದೆ ಅಷ್ಟೇ. ಹಾಗೆ ಇದು ನಮ್ಮ ಬಾಲ ಚಾಪಲ, ನಮ್ಮ ಹುಡುಗಾಟದ ಚಾಪಲವನ್ನು ನೀವು ಸಹಿಸ್ಕೋಬೇಕು ಅಂತ ಹೇಳಿ ಇಂದ್ರ ಆ ಸತ್ಯಭಾಮಿಗೆ ತನ್ನ ಕ್ಷಮಾಪಣೆಯನ್ನು ತೋರಿದ ಅಂತಿದೆ. ಹೀಗೆ ಎಲ್ಲ ದೇವತೆಗಳು ಮತ್ತು ಇಂದ್ರಾದಿಗಳು ಕೂಡ ಕೃಷ್ಣನಿಗೆ ಶರಣಾಗತರಾದರು. ಮಣಿಪರ್ವತ ಶಿಖರವನ್ನ ಮತ್ತು ಪಾರಿಜಾತ ವೃಕ್ಷವನ್ನು ಎಲ್ಲನೂ ಕೂಡ ತಗೊಂಡು ಆತ ಅಲ್ಲಿಂದ ಕೃಷ್ಣ ಹೊರಟ. ಆಗ ಇಂದ್ರ ಅವನನ್ನು ಪ್ರಾರ್ಥನೆ ಮಾಡಿದಂತೆ, ನನ್ನ ಮಗ ಅರ್ಜುನ ಒಬ್ಬ ಇದ್ದಾನೆ ಭೂಲೋಕದಲ್ಲಿ, ಅವನ ಯೋಗಕ್ಷೇಮ ಸ್ವಲ್ಪ ನೀನು ನೋಡ್ಕೋಬೇಕು ಅಂತ. ಹಿಂದೊಮ್ಮೆ ಗೋವರ್ಧನ ಉದ್ಧಾರ ಸಂದರ್ಭದಲ್ಲೇ ಇಂದ್ರ ಅರ್ಜುನನ ಸಲುವಾಗಿ ಕೃಷ್ಣನ ಪ್ರಾರ್ಥನೆ ಮಾಡಿದ್ದ. ಆಗ ಕೃಷ್ಣ ಅವನಿಗೆ ಹೇಳಿದ್ದ, ಅದರ ಬಗ್ಗೆ ಕಾಳಜಿ ಬಿಡು ಅಂತೇಳಿ. ಈಗ ಮತ್ತೊಮ್ಮೆ ಹೇಳಿದ, ನಾನು ಭೂಲೋಕದಲ್ಲಿ ಇರುವ ತನಕ ಅರ್ಜುನನ ಕೂದಲು ಕೊಂಕಲಾರದು, ಒಮ್ಮೆ ನಾನು ಭೂಲೋಕ ಬಿಟ್ಟು ಬಂದ್ಮೇಲೆ ಮುಂದೆ ಏನಾಗ್ತದೆ ನಾನು ಹೇಳಲಾರೆ ಅಂತ ಒಂದು ಸೂಚನೆ ಮಾಡಿದ್ದ. ಹೀಗೆ ಆ ಇಂದ್ರ ಕೃಷ್ಣನನ್ನು ಸ್ತೋತ್ರ ಮಾಡಿ ಅಲ್ಲಿಂದ ಹೊರಟು ಹೋದ. ಮುಂದೆ ಕೃಷ್ಣ ದ್ವಾರಕಾನಗರಕ್ಕೆ ಬಂದ. ದ್ವಾರಕಾನಗರಕ್ಕೆ ಬಂದು ಆ ಸತ್ಯಭಾಮೆಯ ಅಂತಃಪುರದಲ್ಲಿ ಆ ಮಣಿಪರ್ವತದ ಶಿಖರವನ್ನು ಇಟ್ಟ ಮತ್ತು ಆ ಪಾರಿಜಾತ ವೃಕ್ಷವನ್ನು ಕೂಡ ಅಲ್ಲಿ ನಡೆಸಿದ. ಮತ್ತು ಒಂದು ಶುಭ ಮುಹೂರ್ತದಲ್ಲಿ ಆ 16,100 ಸ್ತ್ರೀಯರನ್ನೆಲ್ಲರನ್ನು ಕೂಡ ಒಟ್ಟಿಗೆ ಮದುವೆ ಆದ. ಯಾರಿಗೂ ಪಕ್ಷಪಾತ ಮಾಡಲಿಲ್ಲ. ಒಂದೇ ಶುಭ ಮುಹೂರ್ತದಲ್ಲಿ ಬೇರೆ ಬೇರೆ ರೂಪಗಳನ್ನು ತಗೊಂಡು ಅವರನ್ನು ಮದುವೆ ಆದ ಅಂತ ತಾತ್ಪರ್ಯವನ್ನು ಅಲ್ಲಿ ತಿಳಿಸ್ತದೆ. ಭಾಗವತ ಮತ್ತು ಹರಿವಂಶ ಇತ್ಯಾದಿಗಳಲ್ಲಿ ಬರುವಂತೆ ಕೂಡ ಮಾಹಿತಿಯನ್ನು ಗಮನಿಸಬೇಕು. ಹರಿವಂಶದಲ್ಲಿ ಅವರನ್ನ ಮದುವೆ ಆದ ಅಂತ ಇಷ್ಟೇ ಘಟನೆ ಇದೆ. ಭಾಗವತದಲ್ಲಿ ಬರುವಂತೆ ನಾವು ಘಟನೆ ನೋಡಬೇಕು. ಅದು ಒಂದೇ ಮುಹೂರ್ತದಲ್ಲಿ ಅವರೆಲ್ಲರನ್ನು ಕೂಡ ಮದುವೆ ಆದ. ತಾನು ಅಷ್ಟೇ ರೂಪಗಳನ್ನು ಧರಿಸಿದ್ದ ಮತ್ತು ಆ ಎಲ್ಲ 16,100 ಸ್ತ್ರೀಯರಿಗೂ ಕೂಡ ದಿವ್ಯವಾದಂತಹ ಅರಮನೆಗಳನ್ನು, ಇವೆಲ್ಲ ಅನುಕೂಲಗಳನ್ನು ಅವರ ಭೋಗ ಭಾಗ್ಯಕ್ಕಾಗಿ ಅನುಕೂಲ ಕೂಡ ಒದಗಿಸಿಕೊಟ್ಟ. ಆ ಸಂದರ್ಭದಲ್ಲಿ ಭಾಗವತ ಏನ್ ಹೇಳ್ತದೆ ಅಂದ್ರೆ, ಬ್ರಹ್ಮಾದಿಗಳಿಗೂ ಕೂಡ ದುರ್ಲಭನಾದಂತಹ ಕೃಷ್ಣ ಏನಿದ್ದಾನೆ, ಈ ಕೃಷ್ಣನನ್ನ ಈ 16,100 ಜನ ಸ್ತ್ರೀಯರು ಮತ್ತು 8 ಜನ ಸ್ತ್ರೀಯರು ಕೂಡ ಹಿಂದೆ ಅವರಿಗಾಗಲೇ ಒಲಿಸ್ಕೊಂಡಿದ್ರು, ಈಗ ಒಲಿಸ್ಕೊಂಡವ್ರು ಈ 16,100 ಜನ ಸ್ತ್ರೀಯರು. ಇವರು ಬ್ರಹ್ಮಾದಿಗಳಿಗೂ ದುರ್ಲಭನಾದಂಥ ಕೃಷ್ಣನನ್ನು ಒಲಿಸ್ಕೊಂಡ್ಬಿಟ್ರು. ಅವರು ಒಲಿಸ್ಕೊಂಡ್ರು, ಅವನನ್ನು ಸೇರಿದ್ರು. ಅವರು ದಿನನಿತ್ಯವೂ ಅವನು ಸೇವೆ ಮಾಡ್ತಿದ್ರಂತೆ. ಹೇಗೆ ಸೇವೆ ಮಾಡ್ತಿದ್ರು ಅಂದ್ರೆ, ತಮ್ಮ ಸುಮಧುರವಾದಂಥ ಮಂದಹಾಸದ ಮೂಲಕ, ಕಡೆಗಣ್ಣ ನೋಟದಿಂದ, ಸರ್ವ ಪ್ರಕಾರದಿಂದ ಅವನು ಸೇವೆ ಮಾಡ್ತಿದ್ರು. ಒಬ್ಬೊಬ್ಬರ ಅರಮನೆಯಲ್ಲಿ ಕೂಡ ಸಾವಿರಾರು ಜನ ದಾಸಿಯರಿದ್ರು. ಆ ಪತ್ನಿಯರ ಸೇವೆ ಮಾಡ್ಲಿಕ್ಕಾಗೇ ಇದ್ರು. ಕೃಷ್ಣ ಯಾವಾಗಾದ್ರೂ ಅಲ್ಲಿ ಆಗಮಿಸಿದ್ರೆ ಅವನು ಸೇವೆ ಮಾಡ್ಲಿಕ್ಕೂ ಕೂಡ ದಾಸಿಯರು ಸಿದ್ಧರಾಗಿರ್ತಿದ್ರು. ಆದ್ರೆ ಆ ಪ್ರತಿಯೊಬ್ಬ ಪತ್ನಿಯೂ ಕೂಡ ಯಾವತ್ತೂ ಕೂಡ ಕೃಷ್ಣನಿಗೆ ಆ ಅವಕಾಶವನ್ನು ಬಿಟ್ಟು ಕೊಡ್ತಿರ್ಲಿಲ್ಲ. ಕೃಷ್ಣನ ಸೇವೆ ಮಾಡುವಂತ ಅವಕಾಶವನ್ನ ಆ ದಾಸಿಯರಿಗೆ ಬಿಟ್ಟು ಕೊಡ್ತಿರ್ಲಿಲ್ಲ. ಕೃಷ್ಣ ತಮ್ಮ ಅರಮನೆಗೆ ಬರ್ತಿದ್ದಾನೆ ಅಂತ ಸುದ್ದಿ ತಿಳಿದ ಕೂಡಲೇ ಬಾಗಿಲಲ್ಲೇ ನಿಂತು ನಗುಮುಖದಿಂದ ಅವನನ್ನ ಸ್ವಾಗತ ಮಾಡ್ತಿದ್ರು. ಕೂತ್ಕೊಳ್ಳಿಕ್ಕೆ ಆಸನ ಕೊಡ್ತಿದ್ರು, ಕೈಕಾಲಗಳನ್ನು ತೊಳಿತಿದ್ರು, ತಾಂಬೂಲ ಕೊಡ್ತಿದ್ರು. ಊಟಕ್ಕಿಂತ ಮೊದಲೇ ತಾಂಬೂಲ ಕೊಡ್ತಿದ್ರು. ಊಟ ಬಡಿಸ್ತಿದ್ರು ಅಂತ ಆಮೇಲೆ ಇದೆ. ಮೊದಲು ಬೇಕಾದ್ರೆ ತಾಂಬೂಲ ತಗೊಂಡು ನೀವು ಬೇಕಾದ್ರೆ ತಗೊಂಡು ಅವ್ನ ಮುಂದೆ ಇಡ್ತಿದ್ರು. ತಮ್ಮ ಕೋಮಲವಾದಂಥ ಕರಕಮಲಗಳಿಂದ, ಕೃಷ್ಣನ ಕರಕಮಲಗಳನ್ನ, ಪಾದಗಳನ್ನ ಒತ್ತಾ ಇದ್ರು. ಆಯಾಸ ಪರಿಹಾರ ಮಾಡ್ತಿದ್ರು. ಬೀಸನಿಗಿಂತ ಅದನ್ನ ಬೀಸ್ತಿದ್ರು. ಇದೆಲ್ಲ ಏನೇನು ಮಾಡ್ತಿದ್ರು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದ್ರೆ ಅದನ್ನ ಪ್ರತ್ಯೇಕವಾಗಿ ಮತ್ತೊಮ್ಮೆ ಅದನ್ನು ಹೇಳಬೇಕು, ಆ ಕೃಷ್ಣನ ವಿಲಾಸವನ್ನು ವರ್ಣನೆ ಮಾಡಬೇಕು ಅಂತ ನನ್ನ ಉದ್ದೇಶ ಅಷ್ಟೇ.
ಬೀಸನಿಗೆಂದು ಬೀಸ್ತಿದ್ರು, ಗಂಧವನ್ನು ಅವನ ಮೈಗೆ ಹಚ್ತಾ ಇದ್ರು, ಸುಗಂಧಯುಕ್ತವಾದಂತಹ ಹೂಗಳನ್ನು ಸಿದ್ಧ ಮಾಡಿ ಇಟ್ಟಿರ್ತಿದ್ರು, ಕೃಷ್ಣನಿಗೆ ಅದನ್ನ ಅರ್ಪಣೆ ಮಾಡ್ತಿದ್ರು. ಕೇಶಾಲಂಕಾರ ಮಾಡ್ತಿದ್ರು ಕೃಷ್ಣನಿಗೆ. ಈಗಿನ ಕಾಲದ ಪುರುಷರು ಅಂತ ಆಗಿನ ಕಾಲದ ಪುರುಷರು ಸಣ್ಣ ಮಟ್ಟದ ಕೇಶವನ್ನು ಇಟ್ಕೊಂಡಿರೋದಿಲ್ಲ, ಆಗಿರಲಿಲ್ಲ. ಹಾಗಾಗಿ ಸ್ತ್ರೀಯರಂತ ಪುರುಷರಿಗೂ ಕೂಡ ಪ್ರಾಯಶಃ ಕೇಶಾಲಂಕಾರದ ಅವಶ್ಯಕತೆ ಇತ್ತು. ಹಾಗಾಗಿ ಕೃಷ್ಣನಿಗೆ ಅವರು ಕೇಶಾಲಂಕಾರ ಮಾಡ್ತಿದ್ರು. ಎಲ್ಲ ಇದ್ರಲ್ಲ, ನಿಮ್ಗೆ ಹಿಂದೊಂದು ದಿವಸ ಹೇಳಿದ್ನಲ್ಲ ನಾನು, ಕ್ಷೌರಿಕರು ಬರೇ ದ್ವಾರಕಾನಗರದಲ್ಲಾಗಲಿ ಮಥುರಾನಗರದಲ್ಲಾಗಲಿ ಇದ್ದದ್ದಲ್ಲ, ವೈಕುಂಠದಲ್ಲೂ ಕೂಡ ಕ್ಷೌರಿಕರಿದ್ರು. ಅವರು ಭಗವಂತನ ಸೇವೆ ಮಾಡ್ತಿದ್ರು. ಆ ಕ್ಷೌರಿಕರು ಮಥುರಾನಗರದಲ್ಲಿ ಬಂದು ಕೃಷ್ಣನ ಆಗಮನ ಕಾಯ್ತಾ ಇದ್ರು. ನಂದಗೋಕುಲದಿಂದ ಕೃಷ್ಣ ಬಂದ ಮೇಲೆ ಆ ಕ್ಷೌರಿಕರು ಕೃಷ್ಣನಿಗೆ ಕೇಶಾಲಂಕಾರ ಮಾಡಿದ್ರು ಮತ್ತು ಅವನ ಉಗುರುಗಳನ್ನು ಕತ್ತರಿಸಿದ್ರು ಅಂತ ವರ್ಣನೆ ನಾವು ದ್ವಾರಕಾನಗರದ ಮಥುರಾನಗರದಲ್ಲಿ ಅವನು ಬಂದಾಗ ಅವನಿಗೆ ಸೇವೆ ಮಾಡಿದ್ರು ಅಂತ ನೋಡಿದ್ದೇವೆ. ಅಂತೂ ಕೇಶಾಲಂಕಾರ ಮಾಡ್ತಿದ್ರು, ಹಾಸಿಗೆ ಹಾಸ್ತಿದ್ರು, ಸ್ನಾನ ಮಾಡಿಸ್ತಿದ್ರು, ರುಚಿಕರವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ತಾವೇ ಸಿದ್ಧಪಡಿಸಿ ಆ ಕೃಷ್ಣನಿಗೆ ಭೋಜನ ಮಾಡಿಸ್ತಿದ್ರು. ಹೀಗೆ ಆ ರಾಜಕನ್ಯೆಯರು 16,100 ಮತ್ತು 8 ಜನ ರಾಜಕನ್ಯೆಯರು ಅವರೆಲ್ಲರೂ ಕೂಡ ಕೃಷ್ಣನಿಗೆ ಸೇವೆ ಮಾಡಿ ತಾವು ಕೃತಾರ್ಥರಾದೆವು ಅಂತ ಹೀಗೆ ಅವರು ಭಾವಿಸ್ತಿದ್ರು ಅಂತ ಹೇಳ್ತದೆ ಭಾಗವತ. ಅಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಅನಿಸಿಕೊಂಡಿರುವಂತಹ ಭಾಗವತದ ದಶಮಸ್ಕಂದದ 59ನೇ ಅಧ್ಯಾಯ ಸಮಾಪ್ತ ಆಗಿದೆ. ಹರಿವಂಶದಲ್ಲಿ ಆ ವಿಸ್ತಾರವಾದಂತಹ ವರ್ಣನೆಯನ್ನು ನಾವು ಅಲ್ಲೇ ನೋಡೋದಿಲ್ಲ, ಇದು ಬೇರೆ ಕಡೆಯಲ್ಲಾದ್ರೂ ಆ ವರ್ಣನೆ ಬಂದಿದ್ದಿರಬೇಕು. ಅಲ್ಲಿಗೆ 16,108 ಜನ ಸ್ತ್ರೀಯರನ್ನ ಕೃಷ್ಣ ಮದುವೆ ಆದಂತಹ ಪ್ರಕರಣದಲ್ಲೂ ಕೂಡ ಅಲ್ಲಿಗೆ ಸಮಾಪ್ತ ಆಗಿದೆ.